नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्दानतोडः। जयत्यजो खण्डगुणोरुमण्डलः तदोदितो ज्ञानमरीचिबाली स्वभक्तहर्दोच्चतमो निहन्ताः व्यासावतारो हरिरात्मभास्करः। जयत्यजो अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः। जयति अजः अक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारः हरिः ईशचन्द्रमाः। हरिः ईशचन्द्रमाः। ರಾಮಾವತಾರಃ ಹರಿಃ ಜಯತಿ. ಅಲ್ಲಿ ವ್ಯಾಸಾವತಾರಃ ಹರಿಃ ಜಯತಿ, ಇಲ್ಲಿ ರಾಮಾವತಾರಃ ಹರಿಃ ಜಯತಿ. ರಾಮನು ಸಾಕ್ಷಾತ್ ನಾರಾಯಣ, ವೇದವ್ಯಾಸರು ಸಾಕ್ಷಾತ್ ನಾರಾಯಣ. ವೇದವ್ಯಾಸದೇವರು ಹೇಗಿದ್ದಾರೆ? ವೇದವ್ಯಾಸ ರೂಪ ಆತ್ಮಭಾಸ್ಕರ ಸೂರ್ಯ, ಇವರು ಚಂದ್ರ ರಾಮಚಂದ್ರ. ರಾಮಚಂದ್ರ ಅನ್ನೋ ಪದ ಇದೆ. ರಾಮಚಂದ್ರ ಎಂಬುದನ್ನು ಎಲ್ಲ ಕೇಳಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದು ಎಷ್ಟು ವ್ಯತ್ಯಾಸ ಇದೆ ಎಂಬುದನ್ನು ಹೇಳ್ತಾರೆ ಆಚಾರ್ಯ. ಆ ಪದ ಎಲ್ಲರೂ ರೂಢಿ. ರಾಮಚಂದ್ರ ದೇವರ ಪ್ರಸಿದ್ಧನೇ. ಆದರೆ ಈ ಚಂದ್ರ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪಾಗುತ್ತೆ. ಈ ಚಂದ್ರಗೂ ರಾಮದೇವರ ಇದಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಅದು ಸ್ವಲ್ಪ ಅತಿ ಚಿಕ್ಕ ದೃಷ್ಟಾಂತನೇ ಹೊರತು ದೊಡ್ಡದಲ್ಲ ಅಂತ ಹೇಳೋದಕ್ಕೆ ಎಲ್ಲ ಕಾಂಟ್ರಾಸ್ಟ್ ಮಾಡ್ತಾ ಹೋಗ್ತಾರೆ. ಕಂಪೇರ್ ಸೂರ್ಯನಿಗೆ ಹಾಗೆ ಮಾಡಿದ್ರೆ ಹಾಗೆ. ಸೂರ್ಯ ಅಂತ ಕರೆದ ತಕ್ಷಣ ಎಲ್ಲಿ ಸೂರ್ಯ, ಎಲ್ಲಿ ದೇವರು, ಎಲ್ಲಿ ಚಂದ್ರ, ಎಲ್ಲಿಯ ರಾಮ, ಅದನ್ನು ಹೇಳೋದಕ್ಕೆ ಹೇಳ್ತಾರೆ. ಜಯತಿ ಅಜಹ. ಮೊದಲನೇದು ಅಜಹ, ಈ ಚಂದ್ರ ಹುಟ್ಟುತ್ತಾನೆ. ಆದ್ದರಿಂದ ಹುಟ್ಟೋ ಚಂದ್ರ ಬೇರೆ, ಈತ ನಿತ್ಯ ಚಂದ್ರ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಜೋ ನಿರಂಜನ ಕಾಮಜನಕ ಕಂಜಲೋಚನ ಅಜಹ ನ ಜಾಯತೆ ಇತಿ ಅಜಹ. ಎಂದೂ ಸಹ ಭಗವಂತ ಹುಟ್ಟೋದಿಲ್ಲ, ಸ್ವರೂಪತಃ ಹುಟ್ಟಿಲ್ಲ, ಯಾವ ರೂಪಕ್ಕೂ ಕೂಡ ಹುಟ್ಟಿಲ್ಲ. ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ಆದ್ದರಿಂದ ಅಜಹ. ಸೊ ಚಂದ್ರನಿಗೆ ಮೊದಲೇ ವ್ಯತ್ಯಾಸ ಇದೆ. ಅಕ್ಷೀಣ ಸುಖಾತ್ಮಬಿಂಬ. ಅಕ್ಷೀಣ ಸುಖಾತ್ಮಬಿಂಬ ಇದೆಂಥದ್ದು? ಕ್ಷೀಣಚಂದ್ರ. ಪಾಠ್ಯದಲ್ಲಿ ಅತಿ ಕಡಿಮೆ, ಪುಣ್ಯ ಪೂರ್ಣ, ಮತ್ತು ಅಮಾವಾಸ್ಯೆ ಪೂರ್ತಿ ಕಾಣಿಸೋದಿಲ್ಲ. ಅದು ಎಷ್ಟು ವ್ಯತ್ಯಾಸ ಇದೆ. ಬೆಳವಣಿಗೆ ಒಂದು ದೋಷ, ವೃದ್ಧಿ ಹ್ರಾಸ ಇನ್ನೊಂದು ದೋಷ. ವೃದ್ಧಿ ಇದೆ, ಹ್ರಾಸ ಇದೆ, ಮತ್ತು ಅಪೂರ್ಣತ್ವ ಇದೆ. ಎರಡು ಬಂದರೆ ಅಪೂರ್ಣತ್ವ ಬಂದೇ ಬಂತು. ಈ ರಾಮ ಹಾಗಲ್ಲ. ಎಂಥ ಚಂದ್ರ ಈತ? ಅಕ್ಷೀಣ, ಎಂದೂ ಕ್ಷಯಿಸ್ತೇ ಇರತಕ್ಕಂತಹ ಅಪೂರ್ವವಾದಂತಹ ಸದಾ ನಿತ್ಯ ಸರ್ವತ್ರ ವ್ಯಾಪ್ತ. ಈ ಚಂದ್ರ ಸರ್ವತ್ರ ವ್ಯಾಪ್ತನಲ್ಲ, ಈ ಸೂರ್ಯ ಸರ್ವತ್ರ ವ್ಯಾಪ್ತನಲ್ಲ, ಒಂದು ಕಡೆ ಇರ್ತಾನಷ್ಟೇನೆ. ಆದರೆ ರಾಮಚಂದ್ರರು ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ ಮತ್ತು ಅನಂತ. ಆದ್ದರಿಂದ ಅದೊಂದು ವ್ಯತ್ಯಾಸ. ಆಮೇಲೆ ಇದು ಚಂದ್ರನದು ಜಡಬಿಂಬ. ಚಂದ್ರ ಮಂಡಲ, ಒಳಗೆ ಚಂದ್ರ ಅಭಿಮಾನಿ ದೇವತೆ ಅಷ್ಟೇನೆ. ಹಾಗಲ್ಲ, ದೇವರು ಯಾರೀಗ ತಾನೇ ಚಂದ್ರ, ತಾನೇ ಇದು ಮಂಡಲದೊಳಗೆ ತಾನಿಲ್ಲ, ಎಲ್ಲವೂ ತಾನೇನೆ. ಆದ್ದರಿಂದಾಗಿಯೇ ಆತ್ಮಬಿಂಬ. ಮತ್ತೆ ಜಡವಾದ್ರಿಂದ ಸುಖ ಇಲ್ಲ. ಬಿಂಬಕ್ಕೆ ಚಂದ್ರಬಿಂಬ ಇವೆಲ್ಲ ಹೋಗಿ ಕೇಳಿಸ್ಬಿಡ್ತಾರೆ, ಹೋಗಿಬಿಟ್ಟು ಚಂದ್ರಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು. ಆ ದೇವರ ಹತ್ರ ಹೋಗಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆ ರೀತಿಯಾಗಿ. ಸುಖ ಆತ್ಮ ಅಂದರೆ ಸ್ವಬಿಂಬ, ತನಗೆ ತಾನೇ ಸ್ವಬಿಂಬ ಅಂತ ಯಾತಕ್ಕೆ ಹೇಳ್ತಾರೆ? ಚಂದ್ರನಿಗೆ ಬಿಂಬ ಇದ್ದಾನೆ ಯಾರು? ಸೂರ್ಯ. ಸೂರ್ಯನೇ ಬೆಳಕು ಬಿಡಬೇಕಲ್ದವ್ರೆ ಬೆಳೆದಿಲ್ಲ ಚಂದ್ರ. ಆದರೆ ಸ್ವಬಿಂಬ, ತನಗೆ ತಾನೇ ಬಿಂಬ, ತಾನೇ ಪ್ರತಿಬಿಂಬ, ಹೊರತು ಬೇರೆ ಅಲ್ಲ. ಇದು ದೊಡ್ಡ ವ್ಯತ್ಯಾಸ ಇದೆ. ಆತ್ಮಬಿಂಬ ಸ್ವಬಿಂಬ, ಇನ್ನೊಬ್ಬರಿಗೆ ಪ್ರತಿಬಿಂಬನಲ್ಲ, ತನಗೆ ತಾನೇ ಬಿಂಬನಾಗಿದ್ದಾನೆ. ಮತ್ತು ಸುಖರೂಪವಾದ ಬಿಂಬ, ಅದು ಜಡರೂಪವಾದದ್ದು ಮತ್ತು ಕ್ಷಯಿಸ್ತಕ್ಕಂಥದ್ದು. ಇದು ನಿತ್ಯವಾದದ್ದು, ಕ್ಷಯಿಸ್ತೇ ಇರತಕ್ಕಂಥದ್ದು, ಸುಖರೂಪವಾದದ್ದು, ಸ್ವರೂಪಭೂತವಾದದ್ದು ಆದ ಬಿಂಬರೂಪವಾದ ಚಂದ್ರ ಹೊರತು ಪ್ರತಿಬಿಂಬ ರೂಪವಾದ ಚಂದ್ರನಲ್ಲ. ಗೊತ್ತಾಯ್ತಾ? ಮತ್ತೆ ಇನ್ನೂ ತುಂಬ ಹೇಳ್ತಾರೆ. ಒಂದು ದೊಡ್ಡ ವ್ಯತ್ಯಾಸ. ಅಜಃ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ. ಸ್ವೈಶ್ವರ್ಯಕಾಂತಿ ಪ್ರತತಃ. ಸ್ವ ಐಶ್ವರ್ಯ ಸ್ವೈಶ್ವರ್ಯ ಕಾಂತಿ ಪ್ರಾತತಃ. ಸ್ವೈಶ್ವರ್ಯ ಕಾಂತಿಯಿಂದ ಪ್ರಾತತಃ
ವಿತತ ಪ್ರತತ ಅಂದ್ರೆ ಒಂದೇ, ವಿತತ ಅಂದ್ರೆ ವ್ಯಾಪ್ತ, ಸರ್ವತ್ರ ಪ್ರಕರ್ಷೇಣ ತತಃ, ಅದು ವಿಶೇಷೇಣ ತತಃ, ವಿಶೇಷೇಣ ತತಃ ವಿತತಃ, ಪ್ರಕರ್ಷೇಣ ತತಃ ಪ್ರತತಃ. ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಿದ್ದಾರೆ. ಚಂದ್ರ ಎಲ್ಲ ಕಡೆ ವ್ಯಾಪಿಸೋದಿಲ್ಲ, ಸೂರ್ಯನೇ ವ್ಯಾಪಿಸೋದಿಲ್ಲ, ಚಂದ್ರ ಏನು ವ್ಯಾಪಿಸೋದಿಲ್ಲ. ಆದರೆ ಎಂಥ ಕಾಂತಿ ಇದು, ಐಶ್ವರ್ಯ ಕಾಂತಿ, ಐಶ್ವರ್ಯ ರೂಪವಾದ ಕಾಂತಿ. ಅದು ಐಶ್ವರ್ಯ ಅಂದರೆ ಏನು? ಅಣಿಮ ಮಹಿಮಾ ಇತ್ಯಾದಿಗಳು ಐಶ್ವರ್ಯ. ಸಾಮಾನ್ಯವಾಗಿ ಯೋಗದ ಐಶ್ವರ್ಯ ಅಂತಲೂ ಕರೀತಾರೆ. ಇವನು ಕಾಸಿರೋದಿಲ್ಲ ಐಶ್ವರ್ಯ ಅಂದರೆ, ಇದು ಐಶ್ವರ್ಯ ಅಲ್ಲ. ಅಣಿಮ ಮಹಿಮಾ ಅಷ್ಟು ಐಶ್ವರ್ಯ ಅಂದರೆ ಅದು ಅಷ್ಟು ಐಶ್ವರ್ಯ. ಈ ಅಷ್ಟು ಐಶ್ವರ್ಯ ಬಾಹ್ಯ, ಅದೇನು ಯೋಗ ಶಕ್ತಿ ಎಲ್ಲಿರುತ್ತೆ? ಒಳಗೆ ಇರುತ್ತೆ. ಸ್ವೈಶ್ವರ್ಯ ತನ್ನದೇ ಆದ ಐಶ್ವರ್ಯ, ಸೂರ್ಯದತ್ತವಾದ ಐಶ್ವರ್ಯ ಅಲ್ಲ, ತನ್ನದೇ ಆದ ಐಶ್ವರ್ಯ. ಚಂದ್ರನ ಮೊದಲು ಐಶ್ವರ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಚಿಕ್ಕದು ದೊಡ್ಡದಾಗೋದು ಅದು ಶಾಪವಶಾತ್ ಹೊರತು ನ್ಯಾಚುರಲ್ ಅಲ್ಲ. ಮತ್ತು ತುಂಬ ಚಿಕ್ಕದು ತುಂಬ ದೊಡ್ಡದು ಏಕಕಾಲಕ್ಕಾಗೋದು. ಹುಣ್ಣಿಮೆ ದಿವಸ ಚಿಕ್ಕಲಾಗ್ಲಿಕ್ಕೆ ಬರಲ್ಲ, ಅಮಾವಾಸ್ಯೆ ದಿವಸ ಕಾಣ್ಸಕ್ಕೆ ಬರಲ್ಲ, ಪಾಡ್ಯ ದಿವಸ ವ್ಯಾಪ್ತರ್ಸಕ್ಕೆ ಬರಲ್ಲ. ಆಯಾ ಕಾಲಕ್ಕೆ ಅಷ್ಟೇ ಫಿಕ್ಸೆಡ್ ಅದು. ಇದು ಹಾಗಲ್ಲ. ಪ್ರತತಃ ಏನು ಬೇಕಾದ್ರೂ ಮಾಡಬಲ್ಲ, ಸರ್ವತ್ರ ವ್ಯಾಪ್ತ, ಕಾಂತಿಯಿಂದ ಪ್ರಾಪ್ತ, ಕಾಂತಿಯಿಂದ ಪ್ರಕರ್ಷೇಣ ತತ. ಆ ಕಾಂತಿ ಯಾರ್ದೋ ಕಾಂತಿ ಅಲ್ಲ, ಅದು ಸೂರ್ಯನ ಕಾಂತಿ ಅಲ್ಲ, ತಂದೆ ಕಾಂತಿ. ತಂದೆ ಐಶ್ವರ್ಯರೂಪವಾದ ಕಾಂತಿಯಿಂದ ಸರ್ವತ್ರ ವ್ಯಾಪಿಸಿರತಕ್ಕಂತಹ. ಇನ್ನೊಂದು ವ್ಯತ್ಯಾಸ ಬಂತ. ಏನ ಇಂದ್ರ ಬಂದಿಲ್ಲಲ್ಲ, ಎಲ್ಲಿದೆ ಇಲ್ಲಿ? ಅದು ಇದು ಪರಮೈಶ್ವರ್ಯ, ಇದು ಪರಮೈಶ್ವರ್ಯ ಇದು ಶಬ್ದಕ್ಕೆ. ಅಂಥ ಇಂದ್ರ ಆತ, ಅದೇ ಯೋಗಿಗಳಲ್ಲೂ ಯೋಗಿ ಆತ. ಇಲ್ಲಿ ಸ್ವೈಶ್ವರ್ಯ ಕಾಂತಿ ಪ್ರತತಃ. ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ತನ್ನದೇ ಪತ್ನಿ. ಆದ್ದರಿಂದ ಆತನ ಐಶ್ವರ್ಯನೂ ಇದೆ, ಈ ಐಶ್ವರ್ಯ ಆ ಐಶ್ವರ್ಯನೂ ಇದೆ. ಬರೀ ಏನು ಕೇಳಿದ್ರು ಗುಣ ಆದರೆ ಇದೆ, ಮತ್ತೆ ಯೋಚನೆ ಮಾಡ್ತಾ ಇರಬೇಕಾಗಿಲ್ಲ. ಸ್ವೈಶ್ವರ್ಯ ಕಾಂತಿ ಪ್ರತತಃ ಸದೋದಿತ. ಸದೋದಿತ ಇದು ಹೋಯ್ತಿದ್ದು, ಸದೋದಿತ ಇಲ್ಲೇ ಇಲ್ಲ. ಸೂರ್ಯ ಪ್ರತಿ ದಿವಸರೂ ಪೂರ್ತಿ ಇರ್ತಾರೆ, ಚಂದ್ರ ಪ್ರತಿ ದಿವಸರೂ ಪೂರ್ತಿ ಇಲ್ಲ. ವೃದ್ಧಿಹಾಸ ಒಂದೇ ದಿವಸ ಪೂರ್ಣ ಚಂದ್ರ. ಆಗಲೂ ಏನಿದೆ ಮಧ್ಯೆಯಲ್ಲಿ? ಮಧ್ಯ ಕಪ್ಪು ಕಲೆ ಇದೆ, ಅದರಲ್ಲೂ ಕಪ್ಪು ಕಲೆ ಬೇರೆ. ಅದು ಎಷ್ಟು ಪೂರ್ಣ ಅಂದ್ರೂ ಪೂರ್ಣ ಅಲ್ಲ ಅವತ್ತಿನ ದಿವಸ ಆತ. ಹೇಗೆ ಎಲ್ಲ ಬಿಳಿ ಇದ್ದಿದ್ರೆ ಸರಿ, ಒಂದು ದೋಷ ಇದೆ, ಆದ್ದರಿಂದ ಅದು ಸರಿಯಲ್ಲ. ಸದೋದಿತ ಸದಾ ಉದಿತರಾದವರು. ಚಂದ್ರನ ಬೆಳಕೆ ಏನಿದೆ ರಾತ್ರಿ ಮಾತ್ರ, ಇದಾಗಲ್ಲ, ಹಗಲು ಕೂಡ. ಹಗಲು ಅಷ್ಟೇ ಪ್ರಕಾಶಿಸ್ತಾರೆ. ಸೂರ್ಯ ಹಾಕಾಡ್ತಾರೋ ಯಾರೋ ವೇದವ್ಯಾಸ ಸೂರ್ಯ, ಪಕ್ಕದಲ್ಲೇ ರಾಮ ಚಂದ್ರ, ಇಬ್ಬರೇ ಹಾಗಿದ್ದಾರೆ, ಒಂದೇ ರೀತಿ ಇದ್ದಾರೆ. ಎರಡು ರೂಪಗಳು ಏನೇನು ವ್ಯತ್ಯಾಸ ಇಲ್ಲ. ಅದರಿಂದಾಗಿನೇ ಪರಸ್ಪರ ಡಿಪೆಂಡೆನ್ಸ್ ಇಲ್ಲ, ಎರಡು ತಾನೇ. ಆದ್ದರಿಂದ ಮತ್ತೆ ಒಂದು ಹೆಚ್ಚು ಕಡಿಮೆ ಇಲ್ಲ, ಕಳಂಕ ಇಲ್ಲ, ಏಟಾತಿರೋದಿಲ್ಲ. ಇಂಥ ವಿಶಿಷ್ಟವಾದ ಐಶ್ವರ್ಯ ದೇವರು. ಸದಾ ಉದಿತ ಸದೋದಿತ. ಅಲ್ಲಿ ಸದಾ ಅಂತ ಬಿಡಿಸ್ಲಿಕ್ಕೆ ಬರುತ್ತೆ. ಸದಾ ಜಯತಿ ಇನ್ನೊಂದು ಅರ್ಥ. ಒಮ್ಮೊಮ್ಮೆ ಜಯತಿಯಲ್ಲಿ ಸದಾ ಜಯತಿ, ಅದು ಹಾಗೆ ಸದಾ ಜಯತಿ. ಸೂರ್ಯನಾಗಿ ಸದಾ ಜಯತಿ, ಚಂದ್ರನಾಗಿ ಸದಾ ಜಯತಿ. ಈತ ಸದಾ ಜಯತಿ ಅಲ್ಲೇ ಅಲ್ಲ. ಇಬ್ಬರು ಕೂಡ ಸೂರ್ಯ ಬೂದು ರೂಪದಲ್ಲೂ ಕೂಡ ಗ್ರಹಾದಿಗಳಿಗೆ ಅಡ್ಡ ಬಂದಾಗ ಕಾಣಿಸೋದಿಲ್ಲ, ಗೊತ್ತಾಯ್ತಾ? ಅವತ್ತು ಅವತಾರ ಮಾಡಿದ ಕರ್ಣಾದಿ ರೂಪದಲ್ಲಿ ಸೋಲ್ತಾನೆ, ಸುಗ್ರೀವ ರೂಪದಲ್ಲಿ ಹನುಮಂತ ರಾಮದೇವರಿಂದ ಗೆಲ್ತಾನೆ. ಸ್ವೈಶ್ವರ್ಯ ಅಲ್ವೇ ಅಲ್ಲ. ಸ್ವಭಕ್ತ ಸಂತಾಪ ದುರಿಷ್ಟ ಹಂತ. ಸ್ವಭಕ್ತ ಸಂತಾಪ ದುರಿಷ್ಟ ಹಂತ. ಈ ಚಂದ್ರ ಏನು ಮಾಡ್ತಾನೆ? ಬಿಸಿಲಿನ ತಾಪ ಚಂದ್ರನ ಕಿರಣಕ್ಕೆ ಏನಾಗುತ್ತೆ? ಪರಿಹಾರ ಆಗ್ಬಿಡುತ್ತೆ. ಬಿಸಿಲಿನ ಚಂದ್ರನ ಸೂರ್ಯ ಕಿರಣ ಭಾರಿ ಬಿಸಿ, ತಡ್ಕೊಳಕ್ಕಾಗತ್ತಿಲ್ಲ. ಅದು ಪರಿಹಾರ ಆಗುವಾಗ ತಾಪ. ಚಂದ್ರನ ಬೆಳೆದಿಂಗಳಿಗೆ ಏನಾಗುತ್ತೆ? ತಾಪ ಹಾಯ್ ಅನ್ಸುತ್ತೆ. ಆದರೆ ಸಂತಾಪ ತಾಪ ಕಡಿತಾರಷ್ಟೇ. ಚಂದ್ರ ತಾಪ ಕಡಿತಾರೆ, ಸಂತಾಪ ಕಡಿಯೋದಿಲ್ಲ. ತಾಪ ಅಂದ್ರೇನು? ಎಕ್ಸ್ಟರ್ನಲ್. ಸಂತಾಪ ಒಳಗಿನಿಂದ ಬರುತ್ತೆ, ದುಃಖ. ಅದು ಸಂತಪಿಸಿದರು, ಸಂತಾಪ ಪಟ್ಟರು. ತಾಪ ಪಟ್ಟರು ಅಂದ್ರೆ ಯಾವ್ದಾಗುತ್ತದು? ಫಿಸಿಕಲ್. ಬಿಸಿಲಿಂದ ಮೈ ಸುಡುತ್ತೆ, ಅದೆಂಥದ್ದು? ತಾಪ. ಇವ್ರು ಫಸ್ಟ್ ರ್ಯಾಂಕ್ ಬಂದ ಸುದ್ದಿ ಹೇಳಬೇಕಾಗಿದೆ, ಬಿಸಿಲಿದೆ, ಮೈಯೆಲ್ಲ ಕಾದುಬಿಟ್ಟಿದೆ, ಇದು ತಾಪ ಇದೆ, ಗೊತ್ತಾಯ್ತಾ? ಫೇಲ್ ಆಗಿದ್ದರೆ ಚಂದ್ರನ ಬೆಳೆದಿದೆ, ಒಳಗೆ ತಾಪ ಇದೆ. ಫೇಲ್ ಆಗಿದ್ದ ಒಳಗೆ ತಾಪ, ಬಿಸಿಲಲ್ಲಿ ಹೊರಗೆ ತಾಪ ಇದೆ. ಚಂದ್ರನಿಗೆ ಯಾವ ತಾಪ ಶಕ್ತಿ ಇದೆ? ಹೊರಗಿಂತ. ಅದು ಎಷ್ಟು ಲಿಮಿಟೆಡ್ ಸೆನ್ಸಲ್ಲಿ, ಅದೇನು ಪಾಠ ಗಿಡ್ಡೆ ಇಲ್ಲ. ಹುಣ್ಣಿಮೆ ದಿವಸ ಒಂದೇ, ಉಳಿದ ದಿವಸ ಸ್ವಲ್ಪ ಪೂರ್ಣ, ಅದು ಪರಿಪೂರ್ಣ ಏನೋ ಅಲ್ಲ ಈ ಮತ್ತೆ. ಆದರೆ ಇದಾಗಲ್ಲ, ಸಂತಾಪವನ್ನು ಕಡಿತಾನೆ, ಸಂತಾಪವನ್ನು ಕಡಿತಾನೆ. ಇನ್ನೊಂದಿದೆ ಮತ್ತೆ, ಸಂತಾಪ ಹಂತ ದುರಿಷ್ಟ ಹಂತ ಇನ್ನೊಂದು. ಎರಡೆರಡು. ತಾಪ ಕಡಿತಾನೆ ಒಂದು, ಅದು ಮಾನಸಿಕವಾಯಿತು. ದುರಿಷ್ಟ ನಮ್ಗೆ ಅನಿಷ್ಟ. ಅನಿಷ್ಟವನ್ನು ಚಂದ್ರನ ಅನಿಷ್ಟ ಕಳೆಯಕ್ಕೆ ಬರೋದಿಲ್ಲ. ಅನಿಷ್ಟ ಏನು ಮಾಡಿ? ಚಂದ್ರನಿಗೆ ಚಂದ್ರನಿಗೆ ಅನಿಷ್ಟ ಇದೆ, ಶಾಪ ಬಂದಿದೆ ಅನಿಷ್ಟ ಚಂದ್ರನಿಗೆ. ಅಲ್ಲಿ ದಕ್ಷ ಶಾಪದಿಂದ ಚಂದ್ರನಿಗೆ ವೃದ್ಧಿಹಾಸಗಳು ಬಂತು. ಆದ್ದರಿಂದ ಅಲ್ಲಿ ಅನಿಷ್ಟ ತನಗೇ ಇರೋದ್ರಿಂದ ಪರಿಹಾರ ಮಾಡೋ ಶಕ್ತಿ ಇಲ್ಲ ಇನ್ನೊಬ್ಬರು.
ಸಂತಾಪ ದುರಿಷ್ಟ ಹಂತ. ಸಂತಾಪ ಹಂತ ದುರಿಷ್ಟ ಅಂತ, ಅದು ಸಂತಾಪ ಎಂಬ ದುರಿಷ್ಟವನ್ನು ಕಳೆಯುವ ಸಂತಾಪ ರೂಪವಾದ ದುರಿಷ್ಟ, ಹೊರಗಿನ ದುರಿಷ್ಟ ಅಲ್ಲ, ಒಳಗಿಂದೇ ದುರಿಷ್ಟ, ಅದನ್ನು ಪರಿಹಾರ ಮಾಡ್ತಾನೆ ಹಂತ. ಅದು ಯಾರದ್ದು ಕಡಿತಾನೆ ಅಂತ ಕೇಳಿದರೆ, ಆ ಚಂದ್ರ ಏನು ಮಾಡ್ತಾನೆ, ಬೆಳದಿಂಗಳು ಕೊಟ್ಟು ಎಲ್ಲರಿಗೂ ಕೊಟ್ಬಿಡ್ತಾನೆ. ಸೂರ್ಯ ಬೆಳಗ್ಗೆ ಎಲ್ರಿಗೂ ಕೊಟ್ಬಿಡ್ತಾನೆ, ಕಳ್ಳರಿಗೂ ಕೊಟ್ಬಿಡ್ತಾರೆ, ಇವರಿಗೂ ಕೊಟ್ಬಿಡ್ತಾನೆ. ಆ ತೀರ್ಥ ಹಾಗಲ್ಲ, ಯಾರಿಗೂ ಕೊಡ್ತಾನೆ, ಅವರಿಗೆ ಮಾತ್ರ, ಬೇರೆಯವರಿಗಿಲ್ಲ. ಗೊತ್ತಾಯ್ತು, ಬೇರೆಯವ್ರಿಗೆ ನಾಟ್ ಅಲೌಡ್. ಯಾರವರು ಭಕ್ತರಾಗಿರ್ಬೇಕು, ಮತ್ತೆ ಸ್ವಭಕ್ತರಾಗಬೇಕು. ಅಲ್ಲಾಗ ಸ್ವಭಕ್ತ ಹಾರ್ತ, ಇಲ್ಲಿ ಸ್ವಭಕ್ತ ಸಂತಾಪ. ಸ್ವಭಕ್ತ ಹಾರ್ತ ಇಲ್ಲಿ ಅಂಡರ್ಸ್ಟುಡ್, ಸ್ವಭಕ್ತ ಹಾರ್ತ, ಸ್ವಭಕ್ತರ ಹೃದಯದಲ್ಲಿರ್ತಕ್ಕಂಥ ಸಂತಾಪ ಎಂಬ ದುರಿಷ್ಟವನ್ನ ಹಂತ ಪೂರ್ಣವಾಗಿ ನಾಶ ಮಾಡತಕ್ಕಂಥ. ಅಷ್ಟಾಯ್ತು. ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಈಶ ಚಂದ್ರಮಾಹ. ಈಶ ಚಂದ್ರಮ ಸಮರ್ಥ ಚಂದ್ರ. ಈಶ ಅಂದ್ರೆ ಸಮರ್ಥ, ಆತ ಅನೀಶ ಚಂದ್ರಮ ಅಂದ್ರೆ ಅಸಮರ್ಥ ಚಂದ್ರ, ಈತ ಸಮರ್ಥ ಚಂದ್ರ. ಚಂದ್ರವಂಶನೇ, ಚಂದ್ರವಂಶಕ್ಕೆ ನಿವಾಲ ಕಾಂತಿ ಯಾವ ಕೃಷ್ಣಾವತಾರವಾಗಿದ್ದು ಚಂದ್ರವಂಶದೊಳಗೆ. ರಾಮಾವತಾರ ಸೂರ್ಯ, ಅವ್ರಿಗೆ ಎರಡು ವಂಶರು ಬಂತೀಗ. ಸೂರ್ಯವಂಶದಲ್ಲಿ ಅವತಾರ ಮಾಡಿದ್ದಕ್ಕೆ ಸೂರ್ಯನಿಂದ ಖ್ಯಾತನಾಗಲಿಲ್ಲ, ಅವ್ರು ರಾಮಾವತಾರ ಮಾಡಿದ ವಂಶ ಅಂತ ಅದು ಭಾರಿ ಕ್ರೆಡಿಟ್ ಬಂತು. ಸೂರ್ಯವಂಶಕ್ಕೆ ಸೂರ್ಯನಂತೆ ಬೆಳಗಿದ್ದಾರೋ ವೇದವ್ಯಾಸ ದೇವರು, ಇಲ್ಲಿ ಮುಂದೆ ರಾಮದೇವರು, ಮುಂದೆ ಚಂದ್ರ ಬರ್ತಾನೆ ಕೃಷ್ಣಾವತಾರ. 3 ಅವತಾರಗಳು. ಇದು ಮೊದಲನೇದಾಗಿ ಋಷಿರೂಪ. ಇದು ಋಷಿರೂಪ ಹುಟ್ಟಿ ಬಂದಿದ್ದಲ್ಲಿ ವಾಸಿಷ್ಠ. ವಸಿಷ್ಠರ ವಂಶದಲ್ಲಿ ಹುಟ್ಟಿ ಬಂದಿದ್ದೆ ವಾಸಿಷ್ಠ ಕೃಷ್ಣ ಅಂತ ಆಯ್ತು. ಈತ ರಾಮದೇವರು ಅವತಾರ ಮಾಡಿದ್ದಲ್ಲಿ ಸೂರ್ಯವಂಶದಲ್ಲಿ. ಹೇಗಿದ್ದಾನೆ, ಚಂದ್ರ ಇದ್ದಾಗಿದ್ದಾರೆ. ಸೂರ್ಯವಂಶದ ಹೇಗಿರ್ಬೇಕು, ಸೂರ್ಯ ಇದ್ದಾಗಿರ್ಬೇಕು. ಹೇಗಿದ್ದಾರೆ, ಚಂದ್ರ ಇದ್ದಾಗಿದ್ದಾರೆ. ಅದು ಸೂರ್ಯವಂಶದ ಚಂದ್ರ, ಇಲ್ಲಿ ಚಂದ್ರವಂಶದ ಸೂರ್ಯ. ಕೃಷ್ಣನಾಗಿ ಚಂದ್ರವಂಶಕ್ಕೆ ಸೂರ್ಯನಂತೆ ಬೆಳಗಿದ, ರಾಮನಾಗಿ ಸೂರ್ಯವಂಶಕ್ಕೆ ಚಂದ್ರನಂತೆ ಬೆಳಗಿದ. ಅಂದರೆ ವಿಶಿಷ್ಟವಾದ ಕಾಂತಿ ಕೊಟ್ಟ. ಸೂರ್ಯನ ಚಂದ್ರ ರಾಮಾವತಾರದ ಸೂರ್ಯವಂಶಕ್ಕೆ ಕೀರ್ತಿ ಬಂತು, ಕೃಷ್ಣಾವತಾರದ ಚಂದ್ರವಂಶಕ್ಕೆ ಕೀರ್ತಿ ಬಂತು. ಆದ್ದರಿಂದಾಗಿನೇ ಆ ರೀತಿ ಕೊಟ್ಟವನು, ತನಗೇನು ಬೇಕಿಲ್ಲ. ಈಶ ಚಂದ್ರ ಯಾರಿಂದನೂ ಕೀರ್ತಿ ಪಡಿಬೇಕಾಗಿಲ್ಲ. ಯಾತಕ್ಕೆ, ಈಶ ಸಮರ್ಥರಾದ್ರಿಂದಾಗಿನೇ ಸರ್ವತ್ರ ವ್ಯಾಪ್ತ ಸದಾ ನಿತ್ಯ ಅಂತ ವಿಶಿಷ್ಟವಾದ ಕಾಂತಿ ಹೊಂದಿದ್ದಾನೆ. ಹರಿಹಿ ಈಶ ಚಂದ್ರಮಾಹ. ಇಷ್ಟ ಆಯ್ತು. ಸೊ ಕೃಷ್ಣ ರಾಮ ವ್ಯಾಸಾವತಾರ ರಾಮಾವತಾರ. ಈಗ ರಾಮಾವತಾರ ವರ್ಣನೆ ಯಾತಕ್ಕೆ ಮಾಡಬೇಕು, ವ್ಯಾಸಾವತಾರ ಯಾತಕ್ಕೆ ವರ್ಣನೆ ಮಾಡಿದರು, ಮಹಾಭಾರತ ತಾತ್ಪರ್ಯನೇ ಬರಿಬೇಕು. ಬರೆದ ರೂಪ ಯಾವುದು, ವ್ಯಾಸರೂಪ. ಯಾರು ಯಾವ ಗ್ರಂಥ ಬರೆದಿರ್ತಾರೋ ಅವ್ರ ಅನುಗ್ರಹ ಇದ್ರೆ ಗ್ರಂಥ ಅರ್ಥ ಆಗುತ್ತೆ, ಆಗ್ರಹ ಇದ್ರೆ ಅರ್ಥ ಆಗೋದಿಲ್ಲ. ಇವತ್ತು ಯಾತಕ್ಕೆ ಸರ್ವಮೂಲಾದಿ ಗ್ರಂಥಗಳು ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಅಂದರೆ ವಾಯುದ್ವೇಷಗಳೇ ಅರ್ಥ ಆಗೋದಿಲ್ಲ. ಯಾಕೆ, ಅವ್ರಿಗೆ ಏನಿಲ್ಲ, ಅವರಲ್ಲಿ ಭಕ್ತಿ ಇಲ್ಲ. ಭಕ್ತಿ ಇಲ್ಲದವ್ರು ಅದಕ್ಕೆ ಗ್ರಂಥ ಯಾವುದು ಪ್ರಾರಂಭ ಮಾಡ್ಬೇಕಾದ್ರೆ ಬರೆದವರ ಸ್ತೋತ್ರ ಮಾಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಆ ಗ್ರಂಥ ಓದ್ತಾನೆ ಅವ್ರನ್ನ ಬೈತಿದ್ರೆ ಅದೇನೆ ಅನುಗ್ರಹ ಅಲ್ಲೇ ಅಲ್ಲ, ಇವರು ಸರಿಯಾದ ಅರ್ಥ ತಿಳಿಯೋದೇ ಇಲ್ಲ. ಅದಕ್ಕಾಗಿ ವ್ಯಾಸಾವತಾರ ಏನದು ಮಹಾಭಾರತ ಬರೆದ ರೂಪ ಮತ್ತು ಪ್ರತಿಪಾದ್ಯ ರೂಪ. ಮುಂದೆ ಅದನ್ನು ಹೇಳ್ತಾರೆ, ವಿಸ್ತಾರವಾಗಿ ಹೇಳ್ತಾರೆ. ರಾಮಾವತಾರದ ಕಥೆ ಯಾಕಬೇಕೀಗ ಅಂತ ಪ್ರಶ್ನೆ ಮಾಡಿದರೆ ದೊಡ್ಡ ಪ್ರಶ್ನೆ ಇದೆ. ಈಗ ಬರೀತಿರೋದು ಮಹಾಭಾರತ ಆತ್ಮನಿರ್ಣಯ, ಇಲ್ಲಿ ಬರೋದು ಕೃಷ್ಣ ರೂಪ. ಯಾಕೆ ರಾಮರೂಪ ವರ್ಣನೆ ಮಾಡ್ತೀರಿ, ಹಿಂದೆ ಬಂದಿದೆ ಆಗಲೇ. ಏನಾಗಿದೆ, ಮಹಾಭಾರತ ಬರಪರ ರಾಮಾಯಣ ಕೂಡ ಬಂದಿರೋದ್ರಿಂದ ರಾಮಾವತಾರದ ಕಥೆನೂ ಮಹಾಭಾರತದಲ್ಲಿದೆ. ಆದರೆ ರಾಮಾಯಣದಲ್ಲಿ ಕೃಷ್ಣಾವತಾರದ ಕಥೆ ಇಲ್ಲ. ಅರ್ಥ ಆಯ್ತಾ. ಆಚಾರ್ಯ ರಾಮಾವತಾರ ನಿರ್ಣಯ ಅಂತ ಹೆಸರು, ರಾಮಾಯಣ ನಿರ್ಣಯ ಅಂತ ಹೆಸರಿಟ್ಬಿಟ್ಟಿದ್ರೆ, ರಾಮಾಯಣ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಟ್ಟಿದ್ರೆ ಏನು ಮಾಡಬೇಕಾಗಿದ್ದಿಲ್ಲ, ಆಗ ಮಹಾಭಾರತ ನಿರ್ಣಯ ಸೇರಿಸ್ಬೇಕಾಗಿದ್ದಿಲ್ಲ. ಮಹಾಭಾರತ ನಿರ್ಣಯ ಬರೆದಿದ್ದರಿಂದ ಏನಾಯ್ತು, ಈಗ ರಾಮಾಯಣ ನಿರ್ಣಯನೇ ಬರೀಲಿಕ್ಕೆ ಅನ್ಕೊಳ್ಳೋದು. ಅದೇ ಆರಿಸ್ಕೋಬೇಕಾದ್ರೆ ಹೇಗೆ ಮಾಡೋದು, ಹೆಚ್ಚೆಚ್ಚು ಕವರ್ ಆಗೋದು ಆರಿಸ್ಕೊಬಿಟ್ಟಿದ್ರಿಂದ ಹೆಸರು ಮಹಾಭಾರತ ತಾತ್ಪರ್ಯ ನಿರ್ಣಯ. ಉಳಿದವ್ರಿಗೆ ಏನು ಅನ್ಸುತ್ತೆ, ಮಹಾಭಾರತ ಮಹಾಭಾರತ ಹೆಸರಿಟ್ಟು ರಾಮಾಯಣ ಯಾಕೆ ಮಾಡಬೇಕಾಗಿತ್ತು, ಒಳ್ಳೆ ರಾಮಾಯಣ ಮಾಡಿಕೊಟ್ರಲ್ಲ ಅಂತ ಸುಸ್ತೂರ ರಾಮಾಯಣ ಮಾಡಿಕೊಟ್ಟಾಗಾಯ್ತು. ಏನು ಮಾಡಿದ್ರೆ ಸಾಕಾಗ್ತಿತ್ತು, ಡೈರೆಕ್ಟಾಗಿ 15 ಅಧ್ಯಾಯ ಶುರು ಮಾಡಿಬಿಟ್ರೆ ಮುಗಿದೋಗ್ತಿತ್ತು. ಯಾತಕ್ಕೆ ಅಂದರೆ ಮಹಾಭಾರತಲ್ಲೂ ಕೂಡ ಏನಿದೆ, ವಿಸ್ತಾರವಾಗಿ ರಾಮಕಥೆ ಬಂದಿದೆ. ಎಷ್ಟಂದ್ರೆ ವಾಲ್ಮೀಕಿ ಹೇಳಿದರೆ ಎಷ್ಟೋ ವಿಚಾರಗಳು ಅದರಲ್ಲಿ ಬಂದಿದೆ. ಅದರಿಂದ ಮುಕ್ತ ರಾಮಕಥಾ ಯಸ್ಮಿನ್ ಮಾರ್ಕಂಡೇಯ ಸಮಸ್ಯೆ ಹಿಂದೆ ಬಂದಿದೆ. ಈಗ 2ನೇ ಅಧ್ಯಾಯದಲ್ಲೇ ಬಂದಿದೆ. ಹೇಳ್ಬೇಕಾದ್ರೆ ಅದು ಬಂದಿರೋ ಅದು ರಾಮೋಪಾಖ್ಯಾನ ಪರ್ವ ಅಂತ ಒಂದು ಪರ್ವನೇ. ವನಪರ್ವದಲ್ಲಿ 22 ಉಪಪರ್ವ ಇದೆ. ಮೇನ್ ಪರ್ವ, ಸಬ್ ಪರ್ವಗಳು 22 ಉಪಪರ್ವ ಇರೋದು ವನಪರ್ವದಲ್ಲಿ. ಅದರಲ್ಲಿ ಒಂದು ಪರ್ವಕ್ಕೆ ಏನಂತ ಹೆಸರು, ರಾಮೋಪಾಖ್ಯಾನ ಪರ್ವ ಅಂತ ಹೆಸರು. ಅದನ್ನ ಹೇಳಿದವರು ಯಾರು, ಮಾರ್ಕಂಡೇಯ. ಅದಕ್ಕೆ ಮಾರ್ಕಂಡೇಯ ಸಮಸ್ಯಾ ಪರ್ವ, ಅದರಲ್ಲಿ AB ಆ ಹೆಸರು ಅದಕ್ಕಿದೆ. ರಾಮೋಪಾಖ್ಯಾನ ಪರ್ವ ಇನ್ನೊಂದು ಪರ್ವ ಬಂದಿರೋದ್ರಿಂದ 2 ಹೇಳಬೇಕಾಗಿ. ಅದಕ್ಕೋಸ್ಕರ ರಾಮಾವತಾರ ನಿರ್ಣಯ ಮಾಡಿದ್ರಿಂದ ಹಾಗೆ ಹೇಳಿದರು. ಇಲ್ದವ್ರಿಗೆ ಅರ್ಥ ಆಗ್ತಿದ್ದಿಲ್ಲ ಯಾತಕ್ಕೆ ಹೇಳಿದರು ಅಂತ ಹೇಳಿ ಅದನ್ನೆಲ್ಲ ತಿಳಿಸಿದ್ದಾರೆ. ಅಲ್ಲಿ ಮತ್ತೆ ಪ್ರಶ್ನೆ ಬಂತು, ಹಾಗಿದ್ರೆ ನೀವು ವನಪರಿಣಯ ಮಾಡಿದ್ರೆ ಅಲ್ಲೇ ಸೇರಿಸ್ರಿ, ಇಲ್ಲೇ ಪ್ರತ್ಯೇಕ ಮಾಡ್ತೀರಿ ಅಂತ ಕೇಳಿದರೆ ಅದು ಪ್ರತ್ಯೇಕ ರಾಮರೂಪ ರಾಮಾಯಣ ಪ್ರತಿಪಾದ್ಯ, ಇದು ಮಹಾಭಾರತ ಪ್ರತಿಪಾದ್ಯ. ಆದ್ದರಿಂದ ಗ್ರಂಥಗಳು ಕನ್ಫ್ಯೂಸ್ ಆಗಬಾರ್ದು. ಮತ್ತು ಚಿಕ್ಕದಾಗಿದ್ರೆ ಏನು ಮಾಡಬಹುದು,
ಅಲ್ಲೇ ಸೇರಿಸಿಬಿಡ್ಬೋದು. ರಾಮಾಯಣ ಶತಕೋಟಿ ವಿಸ್ತಾರ ಇರೋದು ಮೂಲತಃ, ಗೊತ್ತಾಯ್ತು. ಆದ್ದರಿಂದ ಆ ಗ್ರಂಥ ಅಂಥ ದೊಡ್ಡ ಗ್ರಂಥನ, ಆ ದೊಡ್ಡ ಅವತಾರದ ಕಥೆನ ಎಲ್ಲೋ ಸೇರಿಸ್ಬಿಟ್ರೆ ಏನಾಗುತ್ತಾಗ ಆ ಕಥೆಗೆ ಪೂರ್ತಿ ಔಟ್ ಆಫ್ ಕಾಂಟೆಕ್ಸ್ಟ್ ಆಗುತ್ತೆ. ಚಿಕ್ಕದು ಮಾಡಿಬಿಟ್ರೆ ವಿಷಯ ಮಿಸ್ ಆಗಿಬಿಡುತ್ತೆ. ಅದಕ್ಕೇನು ಮಾಡಿದರು, ಮೊದಲ ಅವತಾರ ಆಗಿತ್ತು ಯಾವುದು, ಅದಕ್ಕೆ ಮೊದಲು ಹೇಳಿದ್ರು ಅದಷ್ಟೇ ಇದೆ. ಇಲ್ಲ ಕೃಷ್ಣಾವತಾರ ಬಂದರೆ ನಾವು ಅಲ್ಲೂ ಕೂಡ ಗಲಾಟೆ ಮಾಡ್ಬೋದು. ಒಂದು ಕೃಷ್ಣನ ಕಥೆ ಹೇಳಿಬಿಡಿ ಅಂತ ಕೇಳಿದರೆ ಅವತಾರ ಕ್ರಮ ಹೇಗಿದೆ, ಒಂದು ರಾಮಾವತಾರ ಆಮೇಲೆ ಕೃಷ್ಣಾವತಾರ. ಅದಕ್ಕೆ ರಾಮಾಯಣ ನಿರ್ಣಯ ಮೊದಲು ಮಾಡಿ ಆಮೇಲೆ ಇದನ್ನು ನಿರ್ಣಯ ಮಾಡುತ್ತಿದ್ದಾರೆ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆಚಾರ್ಯ ಬರೀತಿರೋದು. ಹಾಂ ಹಾಂ ಅದೇ ಹೇಳಿದ್ದು. ಚಂದ್ರ ರಾಮಚಂದ್ರ ಅಂತ ಕರೆದ್ರು ಅಷ್ಟೇ, ಸೂರ್ಯ ಅಂತ ಕರೆದ್ರು ಅಷ್ಟೇ, ಏನು ಕರೆದ್ರು ಅಷ್ಟೇ. ರಾಮನ್ ನ್ಯಾತಕ್ಕೆ ಸಮುದ್ರ ಅಂತ ಕರೀತಾರೆ, ಸೂರ್ಯ ಅಂತ ಕರೀತಾರೆ, ಚಂದ್ರ ಅಂತ ಕರೀತಾರೆ, ಕಮಲ ಏನು ಬೇಕಾದ್ರೆ ಕರಿಬೋದು. ದೇವರ ನ್ಯಾತಕ್ಕೆ ಶಬ್ದ ಪ್ರವೃತ್ತಿ ನಿಮಿತ್ತ ಎಷ್ಟಿದೆ ದೇವರಲ್ಲಿ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಇದೆ. ಏನು ಕರೆದ್ರು ದೇವರ ಹೆಸರಾಗುತ್ತೆ. ಅದು ಚಂದ್ರನಿಗೆ ಸೂರ್ಯ ಅಂತ ಕರೀಲಿಕ್ಕೆ ಬರೋದಿಲ್ಲ, ಸೂರ್ಯನಿಗೆ ಚಂದ್ರ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾಕೆ, ಸೂರ್ಯನ ಗುಣ ಯಾರಲ್ಲಿಲ್ಲ, ಚಂದ್ರನ ಗುಣ ಸೂರ್ಯನಲ್ಲಿಲ್ಲ. ಸೊ ಸೂರ್ಯ ಅಂದರೆ ಸೂರ್ಯನೇ, ಚಂದ್ರ ಅಂದರೆ ರಾಮ. ದೇವ್ರು ಹಾಗಲ್ಲ. ಸೂರ್ಯನು ಯಥಾದಿತ್ಯಗತಂ ತೇಜ ಜಗದ್ಭಾಸೈತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ದೇವ್ರನ್ನ ಏನಂತ ಬೇಕಾದ್ರೆ ಕರೀರಿ, ಆಬ್ಸಲ್ಯೂಟಾಗಿ ಕರಿಬೇಕಷ್ಟೇ, ಸುಮ್ಮನೆ ಕರಿಬಾರ್ದು. ಸುಮ್ಮನೆ ಕರೆದು ಏನಾಗ್ಬಿಟ್ಟು, ಸ್ವಲ್ಪ ಕರೆದು ಏನಾಗುತ್ತಾಗ ಯಾವುದೋ ಚಿಕ್ಕ ಪದಾರ್ಥಕ್ಕೆ ಹೋಲಿಸ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ರಾಮ ಚಿಕ್ಕವನಾಗ್ಬಿಡ್ತಾರೆ. ಆದರೆ ಒಂದು ಸಮುದ್ರ ಅಂತ ಕರೀರಿ, ಅಬ್ಸಲ್ಯೂಟ್ ಸಮುದ್ರ. ಈ ಸಮುದ್ರ ಬೆಂಗಳೂರಲ್ಲಿ ಸಮುದ್ರ ಇಲ್ಲ, ಆದರೆ ದೇವರು ಗುಣ ಸಮುದ್ರ ಪರಮಾತ್ಮ ಎಲ್ಲ ಕಡೆ ಇದ್ದಾರೆ. ಅಬ್ಸಲ್ಯೂಟ್ ಸೆನ್ಸ್ ಅಂತ ಇಟ್ಕೊಂಡಾಗ ಅದಕ್ಕೆ ಪರಿಪೂರ್ಣ ಗುಣಾರ್ಣವಾಯ ಕರೆದು, ಬರೀ ಸಮುದ್ರ ಅಂತ ಕರೀಲಿಲ್ಲ, ಪರಿಪೂರ್ಣ ಸಮುದ್ರ ಅಂತ ಕರೆದಿದ್ದರಿಂದ ಈ ಸಮುದ್ರಕ್ಕೂ ಅವ್ರಿಗೆ ವ್ಯತ್ಯಾಸ ಬಂತಾಗ. ಯಾವುದಕ್ಕೆ, ಹೌದು, ಚದಿ ಚದಿ ಆಹ್ಲಾದ, ಚದಿ ಧಾತು, ಅದು ಆಹ್ಲಾದಕರ. ಇನ್ನು ಮುಂದೆ ಬರುತ್ತೆ. ಈಗ ಇಷ್ಟು ಹೇಳಿದ ಮೇಲೆ ಯಾವುದಕ್ಕೆ ಉಂಟು ಮಾಡ್ತಾರೆ, ಚಂದ್ರನಿಂದ ಒಂದು ಫಿಸಿಕಲ್ ಆನಂದ ಆಗುತ್ತೆ ಅಷ್ಟೇ, ಗೊತ್ತಾಯ್ತಾ. ಒಳಗಿನ ಆನಂದ ಆಗೋದಿಲ್ಲ. ಒಳಗಿನ ಆನಂದಕ್ಕೆ ಯಾರು ಬೇಕು, ಮತ್ತೆ ಚಂದ್ರನಿಗೆ ಒಳಗಿನ ಆನಂದ ಆಗ್ಬೇಕಾದ್ರೆ ದೇವ್ರು ಕೊಡಬೇಕು, ಗೊತ್ತಾನೆ. ಎಲ್ಲರ ಆನಂದ ಕೂಡ ಅಭಿವ್ಯಕ್ತಿ ಆಗೋದು ಯಾರಿಂದ, ಜನಾಗ್ರಹದಿಂದ. ದೇವ್ರು ಹಾಗಲ್ಲ, ತಾನೇ ಮಾಡ್ತಾನೆ. ಅದರಿಂದಾಗಿನೇ ಸ್ವಭಕ್ತ ದುರಿಷ್ಟ ಹಂತ, ದುರಿಷ್ಟ ಹಂತವನ್ನು ಪರಿಹಾರ ಮಾಡ್ತಾನೆ, ದೇವರ ಮಹಿಮೆ. ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಇಷ್ಟೆಲ್ಲ ನೋಡಿದಾಗ ರಾಮಚಂದ್ರ ಅನ್ನೋ ಪದ ರೂಢಿ ಬಂದಾಗಿಬಿಟ್ಟಿದೆ. ಅದು ಎಕ್ಸ್ಪ್ಲೇನ್ ಆಚಾರ್ಯ ಒಬ್ಬರೇ ಅದು ವಿವರಣೆ ಕೊಟ್ಟಿತ್ತು. ಜನ ಏನು ತಿಳ್ಕೊಂಡು ರಾಮಚಂದ್ರ ಇದ್ದಾಗೆ, ಅಲ್ಲೇ ಅಲ್ಲ. ರಾಮ ಎಂಥ ಚಂದ್ರ ಅಂದರೆ ವಿಶಿಷ್ಟ ಚಂದ್ರ. ಈ ಚಂದ್ರಗೂ ರಾಮದೇ ಅರ್ಥಾತ್ ಸಂಬಂಧ ಇಲ್ಲ. ಅದೆಂತ ಕರೀತಾರೆ ಅದಕ್ಕೆ, ಈ ಚಂದ್ರಗೆ ಹೋಲಿಸೋದಾದರೆ ರಾಮಚಂದ್ರ ಹೌದು, ಎಲ್ಲಿ ಬರುತ್ತೆ ಅದು, ನಕ್ಷತ್ರಾಣ ಮಹಂ ಶಶಿ. ಅಲ್ಲಿ ಶಶಿ ಅಂದರೆ ಚಂದ್ರ, ಚಂದ್ರನೊಳಗೆ ವಿಭೂತಿ ರೂಪ ಇಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಚಂದ್ರನಿಗೆ ಏನು ಬಂತು, ಪ್ರಾಶಸ್ತ್ಯ ಬಂತು. ಅದು ವಿಭೂತಿ ರೂಪ ಇಟ್ಟಿದ್ದಕ್ಕೋಸ್ಕರ. ಚಂದ್ರ ಅಂದರೆ ಬರೀ ಆಹ್ಲಾದಕರ. ಆ ಗುಣ ಇರೋದು ಆಬ್ಸಲ್ಯೂಟ್ ಸೆನ್ಸ್ ದೇವರಿಗೆ ಒಂದೇ. ಮಹಾಲಕ್ಷ್ಮಿಗೂ ಆಹ್ಲಾದಕರ. ಅಲ್ಲಿ ಕತೆ ಮುಗಿದವರದೆಲ್ಲ ಮುಗಿತು ಕಥೆ. ಇಲ್ಲಿಗೆ ಮಹಾಲಕ್ಷ್ಮಿಗೂ ಆಹ್ಲಾದ, ಸರ್ವಾಹ್ಲಾದಕರತ್ವ ಯಾರಲ್ಲಿದೆ, ದೇವರಲ್ಲಿದೆ. ಆದ್ದರಿಂದಾಗಿನೇ ಮುಖ್ಯತಃ ಚಂದ್ರ ಅಂದರೆ ದೇವರೇ. ಅದಕ್ಕೆ ರಾಮ ಚಂದ್ರ ಇವ ಅಂತ ಬಿಡಿಸ್ಬಾರ್ದು. ರಾಮಶ್ಚ ಸೌಚಂದ್ರಶ್ಚ, ರಾಮನೂ ಅವನೇ, ಮುಖ್ಯವಾದ ಚಂದ್ರನೂ ಅವನೇ. ಚಂದ್ರನೊಳಗಿರೋ ಚಂದ್ರ ತಾನೇ. ಆ ಅರ್ಥದಲ್ಲಿ ನಿಜವಾದ ಅರ್ಥಕ್ಕೆ ಬಂತು. ಒಂದು ಬಾಟ್ಲಿದೆ, ಒಂದು ಸ್ಟೀಲ್ ಇದಿದೆ, ಒಂದು ಕ್ಯಾನ್ ಇದೆ. ಅದಕ್ಕೆ ಹಾಲು ಬಂತು ಅಂತ, ಸ್ಟೀಲ್ ಕ್ಯಾನ್ ಬಂತು ಅಂತ ಯಾರು ಹೇಳೋದಿಲ್ಲ. ಮನೆ ಬಂದು ಸ್ಟೀಲ್ ಕ್ಯಾನ್, ಅದು ಪ್ಲಾಸ್ಟಿಕ್ ಬಂತು ಅಂತ ಯಾರು ಹೇಳೋದಿಲ್ಲ. ಏನಂತ ಹೇಳ್ತಾರೆ, ಯಾಕೆ ಅದರೊಳಗೆ ಏನಿದೆ, ಹಾಲಿದೆ. ಅದಕ್ಕೆ ಅದರೊಳಗೆ ಹಾಲು ತೊಗೊಳ್ಳಿ ಅಂತ ಲೋಟ ಕೊಡ್ತಾರೆ, ತಮ್ಗೆ ಕೊಡ್ತಾರೆ, ಹಾಲು ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಅರೆ ಹಾಲು ಕೊಡ್ತೀರಿ, ತಮ್ಗೆ ಕೊಡ್ತೀರಲ್ಲ, ಸ್ಟೀಲ್ ತಿನ್ನೋಕ್ಕಾಗತ್ತೆ ಅಂತ ಯಾರು ಕೇಳೋದಿಲ್ಲ. ಅದಕ್ಕೆ ಕೊಡೋನಿಗೂ ಗೊತ್ತು, ತೊಗೊಳ್ಳೋನಿಗೂ ಗೊತ್ತು. ಏನೋ ಅವ್ರು ಕೊಡೋದ್ರಲ್ಲಿ ಏನಿದೆ, ಹಾಲಿದೆ ಅಂತ. ಅದೇ ರೀತಿಯೇ ಚಂದ್ರನೊಳಗೆ ಚಂದ್ರ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಅದೇ ರೀತಿ ಹಾಲೆಲ್ಲ ಹಾಲು ರೂಪದಲ್ಲಿ ಏನು ತೊಗೊಂಡ್ರು ಒಳಗಿದ್ದಾನೆ ಪರಮಾತ್ಮ. ಆದರೆ ಜ್ಞಾನಿಗಳಿಗೆ ಏನೇ ಬಂದರೂ ಏನಂತ ಕರೀತಾರೆ, ದೇವರು ಅಂತ ಹೇಳ್ಬಿಡ್ತಾರೆ. ಮುಗಿದೋಯ್ತು. ಏನೇ ಬಂದರೂ ದೇವರವರಿಗೆ ಅಷ್ಟು ನೋಡೋ ಶಕ್ತಿ ಇದೆ ಅವರಿಗೆ. ಇವರಿಗೆ ಅದು ಅರ್ಥ ಆಗೋದಿಲ್ಲ. ನಾವೆಲ್ಲ ಅನ್ನ ಸಾರು ಆಗಲ್ಲ ಊಟ ಮಾಡ್ತೀವಿ. ಅವರು ಇವರೆಲ್ಲ ಏನಂತಾರೆ, ವಿಟಮಿನ್ಸ್ ಅಂತ ಶುರು ಮಾಡ್ತೀವಿ ಕರೀಲಿಕ್ಕೋಸ್ಕರ. ನಾವು ವಿಟಮಿನ್ ಅರ್ಥ ಆಗಿದೆ ಏನದು ಅಂತೇಳಿ. ಅದು ಅವರಿಗೆ ಆ ಟರ್ಮ್ಸಲ್ಲಿ ನೋಡ್ತಾರೆ, ಇವ್ರು ಈ ಟರ್ಮ್ಸ್ನಲ್ಲಿ ನೋಡ್ತಾರೆ. ದೇವರ ರೂಪ ಟರ್ಮ್ಸಲ್ಲಿ ನೋಡೋದೆಲ್ಲ ತತ್ವಜ್ಞಾನಿಗಳು. ಅದೆಲ್ಲ ನೋಡಿದ್ರೆ ವಿಜ್ಞಾನಿಗಳು. ಏನಿಲ್ಲ, ಅನ್ನ ಸಾರು ಊಟ ಮಾಡ್ತಾರೆ ಅಂದರೆ ಊಟಕ್ಕೆ ಹೋದವ್ರು ಅಷ್ಟೇ, ಎರಡೂ ಇಲ್ಲ. ಜ್ಞಾನನೂ ಇಲ್ಲ, ವಿಜ್ಞಾನನೂ ಇಲ್ಲ. ಸೈಂಟಿಸ್ಟ್ ನೋಡೋ ಆ್ಯಂಗಲ್ ಬೇರೆ, ಫಿಲಾಸಫರ್ ನೋಡೋ ಆ್ಯಂಗಲ್ ಬೇರೆ, ಕಾಮನ್ ಮ್ಯಾನ್ ನೋಡೋ ಆ್ಯಂಗಲ್ ಬೇರೆ. ಗೊತ್ತಾಯ್ತಾ. ಇವತ್ತು ಕಾಮನ್ ಮ್ಯಾನು ಸರಿಯಾಗಿ ಸ್ಥಿತಿಯಲ್ಲಿಲ್ಲ. ಮೇಬಲ್ ನೋಡ್ತಾ ಕೂತ ಎಷ್ಟೋ ಮೇಬಲ್ ಇರೋದು ಕಾಮನ್ ಮ್ಯಾನ್ ಕೂಡ ಅಲ್ಲ. ಅವನಿಗೆ ಏನಾಗಿರ್ತಾನೆ, ಪಕ್ಕದಲ್ಲಿ ಬೆಂಕಿ ಎತ್ತಿರೂ ಗೊತ್ತಾಗಲ್ಲ ಅವನಿಗೆ. ಎಷ್ಟೋ ರೈಲ್ವೆ ಸತ್ತೋಗಿದಾರಲ್ಲ, ಆ ಮನುಷ್ಯತ್ವ ಅವನು ಆ ಇಂದ್ರಿಯ ಕೂಡ ಕೆಲಸ ಮಾಡ್ತಾ ಇಲ್ಲ. ಅಂದಮೇಲೆ ಎಷ್ಟು ಹೋಪ್ಲೆಸ್ ಅಂತ. ರಾಮದೇವರು ಪರಿಪೂರ್ಣವಾಗಿರೋದ್ರಿಂದ
ಏನು ಕರೆದ್ರು ಕೂಡ ರಾಮಚಂದ್ರ ಇದ್ದಾಗಿದ್ದಾನೆ, ಅದು ಉಪಮಾ ಅಲಂಕಾರ. ಎಂಥ ಉಪಮಾ ಅದು? ನೀಚೋಪಮ, ತೀರ ಕಡಿಮೆದಕ್ಕೆ ಹೋಲಿಸಿರೋದಷ್ಟೆ. ಸಮುದ್ರ ಹೇಗಿದೆ? ಕೆರೆ ಇದ್ದಾಗಿದೆ. ಎಲ್ಲಿ ಸಮುದ್ರ, ಎಲ್ಲಿ ಕೆರೆ? ಬಟ್ ಮಕ್ಕಳಿಗೆ ಅರ್ಥ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಅವರು? ಕೆರೆ ನೋಡಿದ್ದಾರ ಅದರಿಂದ ಏನು ಹೇಳ್ಬೇಕು ಅವರಿಗೆ? ಕೆರೆ ದೊಡ್ಡ ಕೆರೆ, ಅದೇ ಫ್ರಮ್ ನೋನ್ ಟು ಅನ್ನೋನ್ ಹೋಗ್ಬೇಕು. ಅದು ಅವರಿಗೆ ಬರೀ ತಗೊಂಡಾಗ ರಾಮಶ್ಚಾಸೋ ಚಂದ್ರಶ್ಚ, ರಾಮನೇ ಚಂದ್ರ, ಈ ಚಂದ್ರ ಅಲ್ಲೇ ಅಲ್ಲ, ಆ ಚಂದ್ರ. ಅದೇ ರೀತಿ ವೇದವ್ಯಾಸ ದೇವರೇ ಸೂರ್ಯ, ಈ ಸೂರ್ಯ ಅಲ್ಲೇ ಅಲ್ಲ, ಈ ಸೂರ್ಯ ಇಲ್ಲೇ ಇಲ್ಲ. ಈ ಸೂರ್ಯ ಉಪಮಾ ಅಲಂಕಾರ ಅಷ್ಟೇ. ಆ ಸೂರ್ಯ ಸಾಕ್ಷಾತ್ ನಾರಾಯಣನೇ. ಗೊತ್ತಾಯ್ತಾ? ಸೂರ್ಯ ಶಬ್ದಕ್ಕೆ ವಾಚ್ಯರಾದೋ ನಾರಾಯಣ, ಚಂದ್ರ ಶಬ್ದ ವಾಚ್ಯರಾದೋ ನಾರಾಯಣ. ಆ ರೀತಿ ಮುಂದೆ ಇಷ್ಟಾದ ಮೇಲೆ ಇದ್ಯಾವುದು ಚಂದ್ರನ ಗುಣಗಳಿಲ್ಲ, ಒಂದೂ ಇಲ್ಲ. ಸಮಾಷೆ ಅಂತ ಕೇಳಿದ್ರೆ ಅಜತ್ವ ಇಲ್ಲ, ಆಮೇಲೆ ಸ್ವಾತ್ವಬಿಂಬತ್ವ ಇಲ್ಲ, ಐಶ್ವರ್ಯಕಾಂತಿ ಪ್ರತತತ್ವ ಇಲ್ಲ, ಸದೋದಿತತ್ವ ಇಲ್ಲ, ಸ್ವಭಕ್ತ ಸಂತಾಪ ವಿಶಿಷ್ಟ ಹಂತೃತ್ವ ಇಲ್ಲ, ಆಮೇಲೆ ಈಶಚಂದ್ರಮ ಅದು ಕೂಡ ಇಲ್ಲ. ಎಲ್ಲ ಇಲ್ಲದೆ ನಾವು ಒಂದಾರು ಇದ್ದಿದ್ರೆ ಸರಿ, ಒಂದು ಕೂಡ ಇಲ್ಲ. ಅದರಿಂದಾಗಿನೇ ಇದನ್ನೇ ಬಂತೆ. ಅದೇ ವಿಷಯ ಬಂದಿರೋ ಸುಧಾದಲ್ಲೀಗ ಏನು ಹೇಳ್ತಿದ್ದಾರೆ? ಈಗ ಸರ್ವಶಬ್ದ ವಾಚ್ಯತೆಯವರು ಯಾತಕ್ಕಿದೆ ಅಂದರೆ, ಯಾತಕ್ಕಿದೆ? ಆ ಶಬ್ದದ ಪ್ರವೃತ್ತಿ ನಿಮಿತ್ತ ಏನಿದೆ ಅಲ್ಲ, ಅದು ಯಾರಲ್ಲಿದೆ? ದೇವರಲ್ಲಿ. ಶಬ್ದದ ಪ್ರವೃತ್ತಿ ನಿಮಿತ್ತ ಯಾರಲ್ಲಿದೆ? ದೇವರಲ್ಲಿದೆ. ಅದರಿಂದಾಗಿನೇ ಆ ಶಬ್ದ ವಾಚ್ಯತ್ವ ಒಂದು ದೇವರಿಗೆ. ಸೊ ಚಂದ್ರ ಶಬ್ದ ವಾಚ್ಯತ್ವ, ಭಾಸ್ಕರ ಶಬ್ದ ವಾಚ್ಯತ್ವ, ಯಾವ ಶಬ್ದ ತಗೊಂಡ್ರು ಕೂಡ ಆ ಶಬ್ದದ ಮುಖ್ಯವಾದ ಶಬ್ದಕ್ಕೆ ಹೆಸರು ಬರೋಕೆ ಒಂದು ಕಾರಣ ಇರುತ್ತಲ್ಲ. ಕುಂಟ ಏನಂತ ಕರೀತಾರೆ ಅದಕ್ಕೆ? ಎಲ್ಲ ಕಾಲ ಕುಂಟ ಅಂತ ಕರೆಯೋದಿಲ್ಲ. ಒಂದು ಕಾಲ ಅವಾಗ ಗುಂಟ ಅಂತ ಕರೀತಾರೆ. ಎಲ್ಲರ ಕುಂಟ ಪ್ರವೃತ್ತಿ ನಿಮಿತ್ತ ಏನದು? ಕುಂಟತ ಒಂದು ಕಾಲ ಇಲ್ಲದಿರಬೇಕೇ ಇರಬೇಕು ಅವನಿಗೆ, ಅವರು ಕುಂಟ ಆಗ್ತಾರೆ. ಇದು ಶಬ್ದದ ಒಂದು ಪ್ರವೃತ್ತಿ ನಿಮಿತ್ತ. ಇನ್ನೊಂದು ಪ್ರವೃತ್ತಿ ಏನೇನತ್ತೇನೋ, ಆ ಕುಂಟತನವನ್ನು ಇದೆಯಲ್ಲ, ಅದು ನಿಯಾಮಕತ್ವ ಯಾರಲ್ಲಿದೆ? ದೇವರಲ್ಲಿ. ಆ ಕುಂಟತನ ದೇವರಲ್ಲಿದೆ, ಈ ಕುಂಟತನ ಇವನಲ್ಲಿದೆ. ಇದು ದೋಷ, ಅದು ಗುಣ. ಒಳ್ಳೆ ಶಬ್ದಗಳಿಗೆ ಸರಿಯಾಗಿ ತಿಳ್ಕೋಬೇಕು. ಒಳ್ಳೆ ಶಬ್ದಗಳಿಗೆ ಎರಡೂ ದೇವರಿಗಿದೆ, ಗೊತ್ತಾಯ್ತು? ಎರಡು ಗುಣಗಳೇ. ಕೆಟ್ಟ ಶಬ್ದಕ್ಕೆ ಹಾಗಲ್ಲ. ದೋಷ ಯಾರಲ್ಲಿದೆ? ಆ ದುಷ್ಟ ವಸ್ತುವಿನಲ್ಲಿದೆ. ಆ ನಿಯಾಮಕತ್ವ ಯಾರಲ್ಲಿದೆ? ದೇವರಲ್ಲಿ. ಆ ಸಮಸ್ಯೆನೇ ಬರೋದು. ಇದೆಲ್ಲ ಎಷ್ಟು ಕಷ್ಟ ಬಿಡಿಸ್ಬೇಕಾಗಿತ್ತು. ಅದು ಜನಕ್ಕೆಲ್ಲ ಭಾರಿ ಕಷ್ಟಪಡ್ತಿದ್ರು. ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋಲಭೈವಹಿ ಕಥಂನು ವಯಂ ಬತೇತಿ. ಏನು ಗತಿ ಏನು ಅರ್ಥನೇ ಆಗೋದಿಲ್ವಲ್ಲ, ಹ್ಯಾಕೆ ಕುಡಿಸ್ಬೇಕಿದ್ರ? ಸಾಮಾನ್ಯ ಸ್ಕೂಲ್ ಪ್ರಾಬ್ಲಮ್ ಅರ್ಥ ಆಗದೆ ಹೋದರೆ ಮನುಷ್ಯ ಡಲ್ ಆಗಿಬಿಡ್ತಾರೆ. ನಾಳೆ ಸಬ್ಮಿಟ್ ಮಾಡಬೇಕು, ಅರ್ಥ ಆಗ್ತಾ ಇಲ್ಲ, ಎಷ್ಟು ಸಂಕಟ ಆಗುತ್ತೆ ಅವನಿಗೆ. ಅಲ್ಲೇನು ಅದು ಇದೆಂಥದ್ದು ಡೂ ಆರ್ ಡೈ ಇವೆಲ್ಲ ಕೂಡ. ಇದು ಅರ್ಥ ಆಗದೆ ಹೋದ್ರೆ ಉಪಾಸನೆ ನಿಂತು ಹೋಗ್ಬಿಡುತ್ತೆ, ಅಲ್ಲಿಗೆ ಸ್ಟಾಪ್ ಆಗೋಗ್ಬಿಡುತ್ತೆ. ದಾರಿ ಫಾಸ್ಟಾಗಿ ಹೋಗ್ತಿದ್ದೆ, ದಾರಿ ಹೋಗಲ್ಲ ಅಂತ ನಿಂತು ತಕ್ಷಣ ನಿಂತುಬಿಟ್ಟೆ. ಯಾತಕ್ಕೆ? ಫಾಸ್ಟಾಗಿ ಹೋದ್ರೆ ತಪ್ಪು ದಾರಿಯಲ್ಲಿ ಫಾಸ್ಟಾಗಿ ತಪ್ಪು ಪಡೆದಾಗುತ್ತೆ ಹೊರತು ಏನು ಉಪಯೋಗ ಇಲ್ಲ. ಅದರಿಂದ ಅವನೇನು ಮಾಡಬೇಕು? ತಕ್ಷಣವೇ ಸ್ಟಾಪ್ ಮಾಡಿ ಯೋಚನೆ. ಯಾರು ಹೇಳೋರಿಲ್ಲೇ ಇಲ್ಲ. ಎಷ್ಟು ಮಹಿಷಿ ಓದ್ಸತ್ತು ಹೋದ ಕಾಲಕ್ಕೆ ಅಲ್ಲಿ ಏನಾಗಿದೆ, ಬರೀ ಟರ್ನಿಂಗ್ ಬುದ್ಧಿ ಬೋರ್ಡಾಗಿ ಫಸ್ಟ್ ಬೋರ್ಡಾಗಿ ಬೋರ್ಡ್ಗಳೇ ಇಲ್ಲ, ಎಲ್ಲೆಲ್ಲೋ ಟರ್ನ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಪೇಪರ್ ಎಲ್ಲೋ ಹೋಗ್ಬಿಡ್ತಾರೆ. ಅದು ಇವತ್ತಿಗೂ ಡೇಂಜರಸ್. ಅಲ್ಲಿ ಹುಲಿಗಳು ಇವತ್ತು ಇದೆ ಅಂತ ಹೇಳ್ತಾರೆ. ಚಿರತೆ ಇರೋದು ತೀರಾ ಕಾಮನ್. ನಾವೆಲ್ಲ ಎಷ್ಟು ದಾರಿ ಎಲ್ಲ ಕಡೆ ಬೋರ್ಡ್ ಹಾಕಿಲ್ಲ, ಮತ್ತೆ ಸೀದಾ ಅಲ್ಲಿವರೆಗೂ ಬೋರ್ಡ್ ಇಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರು ತೋಡಿಯರು ಅಲ್ಲಿ ಹೋದ ಬೋರ್ಡ್ ಹಾಕಬೇಕು. ಅಲ್ಲಿ ಎಲ್ಲಿ ಬೇಕಿಲ್ಲ ಅಲ್ಲಿ ಹಾಕಿರ್ತಾರೆ, ಬೇಕಾದಾಗ ಹಾಕಿರೋದಿಲ್ಲ. ಅದು ಎಷ್ಟು ಕಷ್ಟ ಆಗ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪೆಟ್ರೋಲ್ ಬೇರೆ ಕಡಿಮೆ ಇದೆ, ಇನ್ನೂ ಬಂದಿದೆ. ಸ್ವಲ್ಪ ಹೆಚ್ಚು ಕಡಿಮೆ ನಿಂತೋಗ್ಬಿಡ್ತಾರೆ. ಅಂಥ ಹೊತ್ತಲ್ಲಿ ಹೇಗೆ ಸಾಧ್ಯ? ಅಂತ ಉಪಾಸನೆ ಸ್ಟಾಪ್ ಆಗುತ್ತೆ. ಮುಂದೆ ಹೋಗೋ ಸಾಧನೆ ನಿಂತೋಗ್ಬಿಡುತ್ತೆ. ಇದು ನಿಂತೋಗಿತ್ತು ಪಾಪ ಅವರಿಗೆಲ್ಲ. ಆಚಾರ ಮಾಡಿದ ತಕ್ಷಣ ಏನಾಯ್ತು? ಎಲ್ಲರಿಗೂ ಏನು ಹೇಳ ಮಧ್ಯರಾತ್ರಿ ಆಚಾರ್ಯ ಏನು ಮಾಡಿದ್ರು? ಮಧ್ಯಾಹ್ನ ಮಾಡಿ ಹಾಕ್ಬಿಟ್ಟು ಮಧ್ಯರಾತ್ರಿ ಮಧ್ಯಾಹ್ನ ಚೇಂಜ್ ಆಯ್ತು. ಎಲ್ಲೋ ದೀಪ ಹಿಡ್ಕೊಂಬರಲಿಲ್ಲ ಆಚಾರ. ಪೂರ್ತಿ ಜ್ಞಾನ ಸೂರ್ಯ ಅದನ್ನೇ ತೋರಿಸ್ಬಿಟ್ಟು. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಬ್ಬ ಏನೇನಾಗಿತ್ತು, ಯಾಕೆ ಅಷ್ಟೇ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಯಾರನ್ನ ಹರಿ ನೆಕ್ಸ್ಟ್ ಅದು ಮುಖ್ಯ ವೃತ್ತಿಯಲ್ಲಿ ಯಾವಾಗ ಯಾರನ್ನ ತಗೋಬೇಕೀಗ? ಪ್ರಾಣದೇವರೇ ಸ್ತೋತ್ರ ಮಾಡ್ತಾ ಅವ್ರನ್ನ ತಗೋಬಾರ್ದು. ಈಗ ಸ್ತೋತ್ರ ಯಾರು ಮಾಡ್ತಿದ್ದಾರೆ ಅವ್ರೀಗ? ಆದ್ರೆ ಅವ್ರು ತಗೊಂಡ್ಬಿಟ್ರೆ ಏನಾಗುತ್ತೆ? ಈಗ ತಮ್ಮನ್ನೇ ಸ್ತೋತ್ರ ಮಾಡ್ಕೊತಾರೆ ಅಂತ ಆಗ್ತದೆ. ಮತ್ತು ಮತ್ತೆ ಬಂದೆ ಇಷ್ಟ ಆದ್ರೂ ಅವರಲ್ಲಿ ಈ ಗುಣಗಳಿಲ್ಲ, ಮತ್ತೆ ಅಜತ್ವಾದಿಗಳಿಲ್ಲ. ಪ್ರಾಣಾದ್ವಾಯುರಜಾಯತ, ವಾಯುದೇವರು ಹುಟ್ಟಿದೆ, ಆ ರೂಪಕ್ಕೆ ಹುಟ್ಟಿದೆ. ಅಲ್ಲಿಂದ ಎಷ್ಟು ಪ್ರಮೋಷನಲ್ಲಿ ಬರ್ತಾರೋ ಅದ್ಯಾವುದು ಕೊಡೋದೇ ಇಲ್ಲ. ಅದು ಈಶತ್ವ ಇಲ್ಲ. ಅಸ್ವಾತಂತ್ರ್ಯ ಇತ್ತಷ್ಟೇ ಈಶತ್ವ ಹೊರಟೋಯ್ತು. ಸದೋದಿತತ್ವ ಇಲ್ಲ. ಪ್ರತಿಕಲ್ಪಕ್ಕೆ ಅವರೇ ವಾಯುದೇವರಲ್ಲ, ಇನ್ನೊಬ್ರು ಚೇಂಜ್ ಆಗಿಬಿಡ್ತಾರೆ. ಅದೇ ರೀತಿ ಪ್ರತತತ್ವ ಇಲ್ಲ. ಅಣು ವಾಯುದೇವರ ಅಣು ಪ್ರಕಾಶದಿಂದ ವ್ಯಾಪ್ತಿ ಇದೆ, ಆದರೆ ಸ್ವರೂಪದಲ್ಲಿ ಅಣು ಅವರು. ದೇವರು ಸರ್ವತ್ರ ವ್ಯಾಪ್ತ. ಎಲ್ಲದೂ ಚೇಂಜ್ ಆಗಿಬಿಡುತ್ತೆ. ಇವತ್ತು ಎಲ್ಲ ಕಾಲದ ಎಲ್ಲ ಭಕ್ತರಿಗೂ ಅವ್ರು ಇರಲ್ಲ. ನಮ್ಮ ಬ್ಯಾಚ್ಗೆ ಅವ್ರ ಬ್ಯಾಚ್ಗೆ ಅಷ್ಟು ಕೊಡ್ತಾರೆ, ನೆಕ್ಸ್ಟ್ ಬ್ಯಾಚ್ಗೆ ಇನ್ನೊಬ್ಬ ವಾಯುದೇವರು ಬರ್ತಾರೆ. ಪರಮಾತ್ಮ ಎಲ್ಲ ಬ್ಯಾಚ್ಗೆ ಒಬ್ಬರೇ ದೇವರು. ಬ್ಯಾಚ್ ಚೇಂಜ್ ಆದರೆ ದೇವ್ರು ಚೇಂಜ್ ಆಗೋದಿಲ್ಲ. ಯಾರು ಚೇಂಜ್ ಆಗ್ತಾರೆ? ಕನ್ಸರ್ನ್ಡ್ ಡಿಟೀಸ್ ಎಲ್ಲ ಚೇಂಜ್ ಆಗಿಬಿಡ್ತಾರೆ. ತತ್ವಮಾನಿದವ್ರು ಎಲ್ಲರೂ ಚೇಂಜ್ ಆಗಿಬಿಡ್ತಾರೆ. ಯಾರು ಚೇಂಜ್ ಆಗೋದಿಲ್ಲ?
ಲಕ್ಷ್ಮೀನಾರಾಯಣ ಇಬ್ಬರೇ ಚೇಂಜ್ ಆಗೋದಿಲ್ಲ. ಆದ್ದರಿಂದ ವಾಯುದೇವರಿಗೆ ಪೂರ್ಣ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟು ಮಾಡ್ಲಿಕ್ಕೆ ಬರುತ್ತೆ? ಉಳಿದವ್ರಿಗಿಂತ ಮಚ್ ಬೆಟರ್. ಉಳಿದ ಯಾವ ದೇವತೆಗಳು ಅಪ್ಲೈ ಮಾಡೋದಕ್ಕಿಂತ ಯಾರಿಗೆ ಅಪ್ಲೈ ಮಾಡೋದು ಶ್ರೇಷ್ಠ? ವಾಯುದೇವರಿಗೆ. ಆ ರೀತಿ ಹೇಳಬೇಕೆ ಹೊರತು ಈಕ್ವಲ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಗ್ರಂಥ ಬರಿತಿರೋದು ಅವರು, ನಮಸ್ಕಾರ ಮಾಡ್ತಿರೋದು ಅವರು. ಆದ್ದರಿಂದ ಏನಾಗಬೇಕದೀಗ? ಅವರಿಗಿಂತ ಮೇಲೆಯವ್ರಿಗೆ ಆಗ್ಬೇಕು, ಕಡಿಮೆಗಳಿಗೆ ಸಾಧ್ಯ ಇಲ್ಲ. ಜಯತ್ಯ ಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ. ಜಯತಿ ಅಸಂಖ್ಯೋರುಬಲಾಂಬುಪೂರ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿ ಆಪ್ಯ ಸದಾ ಸದಾತ್ಮಜ್ಞ ನದೀಭಿ ಆಪ್ಯ ಕೃಷ್ಣಾವತಾರ ಹರಿ ಏಕಸಾಗರ. ಈಗ ದೇವ್ರನ್ನ ಏನಂತ ಕರಿತಿದ್ದಾರೆ? ಸಮುದ್ರ ಅಂತ ಕರೆದು. ಸೂರ್ಯ, ಚಂದ್ರ, ಸಮುದ್ರ. ಕೃಷ್ಣಾವತಾರದ ದೇವರು ಹೇಗಿದ್ದಾನೆ ಅಂದರೆ ಸಮುದ್ರ ಇದ್ದಾಗಿದ್ದಾನೆ ಅಂತೇಳಿ. ಹರಿರೇಕಸಾಗರ. ಅಲ್ಲಿ ಯುವ ಸೇರಿಸ್ಬಿಟ್ಟಿದ್ರೆ ಅರ್ಥ ಲಿಮಿಟ್ ಆಗೋದು. ಏನು ಮಾಡಬೇಕಾಗ್ತಿತ್ತು? ಅದನ್ನು ಬರೀ ಹೋಲಿಕೆ ಮಾತ್ರ ತೊಗೊಳ್ಬೇಕು. ಆಚಾರ ಸೇರಿಸಲಿಲ್ಲ ಅದನ್ನು. ಆಗ ರೂಪಕನೂ ಆಗುತ್ತೆ, ಉಪಮೆನೂ ಆಗುತ್ತೆ. ಉಪಮೆ ಮಾಡಿದಾಗ ಲುಪ್ತೋಪಮ, ರೂಪಕ ಮಾಡಿದಾಗ ಅಭೇದ. ಈ ರೀತಿ ಎರಡೂ ಬರಹ ಮಾಡಿದ್ದಾರೆ ಆಚಾರ್ಯ. ಸ್ವಲ್ಪ ಒಂದು ಚೂರಲ್ಲಿ ಎಷ್ಟು ವ್ಯತ್ಯಾಸ ಆಗಿಬಿಡುತ್ತೆ ಆಚಾರ ಬರವಣಿಗೆಯಲ್ಲಿರೋ ವೈಶಿಷ್ಟ್ಯ. ಜಯತಿ ಕಾವ್ಯವಾಗಿ ಹೇಳೋದಕ್ಕೆ ಹೊರಟಾಗ ಅಲಂಕಾರ, ಶಾಸ್ತ್ರವಾಗಿ ಹೇಳೋದಕ್ಕೆ ಹೊರಟಾಗ ಅಭೇದ. ಎರಡು ಬರೋದಕ್ಕೋಸ್ಕರ ಆಗಿ ಬರೆದಿದ್ದಾರೆ. ಜಯತ್ಯ ಸಂಖ್ಯೋರು ಬಲಾಂಬುಪೂರ್ ಜಯತಿ ಅಸಂಖ್ಯ ಉರುಬಲಾಂಬುಪೂರ ಅಸಂಖ್ಯ ಉರುಬಲಾಂಬುಪೂರ ಗುಣೋಚ್ಚ ರತ್ನಾಕರ ಗುಣ ಉಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿ ಆಪ್ಯ ಕೃಷ್ಣಾವತಾರ ಹರಿ ಏಕಸಾಗರ. ಕೃಷ್ಣಾವತಾರ ಹರಿ ಜಯತಿ, ಇಷ್ಟೇ ಅನ್ವಯ. ಕೃಷ್ಣಾವತಾರ ಹರಿ ಜಯತಿ, ವ್ಯಾಸಾವತಾರ ಹರಿ ಜಯತಿ, ರಾಮಾವತಾರ ಹರಿ ಜಯತಿ, ಕೃಷ್ಣಾವತಾರ ಹರಿ ಜಯತಿ. ಅಲ್ಲಿ ಜಯತಿ ಹರಿ, ಹರಿ ಜಯತಿ. ಎಲ್ಲಿ? ಇನ್ನೊಂದು ಶ್ಲೋಕ, ಹಿಂದಿನ ಶ್ಲೋಕ ಬಂದಿದೆ 2ನೇ ಅಧ್ಯಾಯದ ಮಂಗಳ ಶ್ಲೋಕದಲ್ಲಿ ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ. ಅದು ಹರಿ ಜಯತಿ. ಆ ಹರಿಯ 3 ರೂಪಗಳ ವರ್ಣನೆ, ಅಲ್ಲಿ ಹರಿಯ ವರ್ಣನೆ, ಹರಿಯ 3 ರೂಪಗಳ ವರ್ಣನೆ ಹೇಳಿದ್ರಿ. ಈಗ ಈ ಕೃಷ್ಣಾವತಾರ ಹೇಗಿದೆ ಅಂದರೆ ಏಕಸಾಗರ, ಮುಖ್ಯ ಸಮುದ್ರ, ಮುಖ್ಯ ಸಮುದ್ರವಾಗಿದ್ದಾನೆ. ಏನದು? ಅಸಂಖ್ಯ ಉರುಬಲಾಂಬುಪೂರ ಗುಣೋಚ್ಚ ರತ್ನಾಕರ. ಅಸಂಖ್ಯ ಉರುಬಲ ಅಂಬುಪೂರ ಅಂದ್ರೇನು? ಅಂಬು ಅಂದರೆ ನೀರು, ಪೂರ ಅಂದರೆ ಪ್ರವಾಹ, ಜಲಗಳ ಪ್ರವಾಹ. ಸಮುದ್ರಕ್ಕೆ ಏನು ಸೇರುತ್ತೆ? ನದಿಗಳೆಲ್ಲ ಸೇರುತ್ತೆ. ನದಿಗಳ ಪ್ರವಾಹ ಸೇರೋದಲ್ಲಿ ಸಮುದ್ರಕ್ಕೆ. ಇಲ್ಲಿ ಅಸಂಖ್ಯ ಉರುಬಲ, ಅಸಂಖ್ಯ ಅನಂತವಾದಂತಹ ಉರುಬಲ, ಶ್ರೇಷ್ಠವಾದ ಬಲ ಅಂತಕ್ಕಂತಹ ಅಂಬು, ನೀರಿನ ಪ್ರವಾಹದಿಂದ ಒಡಗೂಡಿರುವ, ನೀರಿನ ಪ್ರವಾಹದಿಂದ ದೇವರಲ್ಲಿ ಎಷ್ಟು ಬಲ ಇದೆ ಅಂತ ಕೇಳಿದರೆ ಪರಿಪೂರ್ಣವಾದ ಬಲ, ಎಲ್ಲ ಬಲ. ಅಲ್ಲಿ ಬಲವತಾಂಚಾಹಂ, ಎಲ್ಲ ನದಿಗಳಿಂದ ಸಮುದ್ರಕ್ಕೆ ಹೇಗೆ ಸೇರಬೇಕು? ಎಲ್ಲರ ಬಲವು ಯಾರ ಅಧೀನ? ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶ. ಬಲದ ಮೂಲವೇ ಪರಮಾತ್ಮ. ಗುಣೋಚ್ಚ ರತ್ನಾಕರ, ಅಸಂಖ್ಯ ಉರು ಬಲ ಅಂಬು ಪೂರ. ಗುಣೋಚ್ಚ ರತ್ನಾಕರ, ಗುಣೋಚ್ಚ ರತ್ನಾಕರ. ರತ್ನಾಕರ ಸಮುದ್ರಕ್ಕೆ ಏನಂತ ಹೆಸರು? ಸಮುದ್ರದಲ್ಲಿ ಏನು ಸಿಗುತ್ತೆ? ರತ್ನಗಳು ಸಿಗುತ್ತೆ ಅಂತ. ಆಕರ ಅಂದ್ರೇನು? ಸೋರ್ಸ್ ಅಂತ. ರತ್ನಗಳಿಗೆ ಸೋರ್ಸ್ ಆಕಾರ, ರತ್ನಗಳಿಗೆ ಆಕಾರ. ರತ್ನಗಳಿಗೆ ಆಕಾರ ಸಮುದ್ರ. ದೇವರಲ್ಲಿ ಏನು ರತ್ನಗಳಿವೆ ಅಂತ ಕೇಳಿದರೆ ಗುಣೋಚ್ಚ ರತ್ನಾಕರ. ಗುಣಗಳು ರತ್ನಗಳ ದೇವರಲ್ಲಿದೆ. ಯಾವ ರತ್ನಕ್ಕಿಂತ ಯಾವ್ದು ದೊಡ್ಡದು? ಗುಣ ದೊಡ್ಡ. ಗುಣ ಇದ್ದರೆ ರತ್ನ ಬರುತ್ತೆ, ರತ್ನ ಇದ್ದರೆ ಗುಣ ಬರೋದಿಲ್ಲ. ಇನ್ನು ದುರ್ಗುಣ ಬರುತ್ತೆ ಎಷ್ಟೋ ಸಲ. ಗುಣಗಳು ಹೋಗ್ಬಿಡುತ್ತೆ. ಸಂಪತ್ತು ಬರ್ತಿರ್ಲಿಕ್ಕೆ ಏನಾಗುತ್ತೆ? ಮನುಷ್ಯ ಗುಣ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಕೇಳ್ತಾರೆ, ದಯವಿಟ್ಟು ನಮಗೆ ಸಂಪತ್ತನ್ನು ಕೊಡಬೇಡ, ಕೊಟ್ಟರೆ ಏನಾಗುತ್ತೆ? ಗುಣನ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಗುಣನ ಅಫೆಕ್ಟ್ ಮಾಡುತ್ತೆ, ತುಂಬ ಇಂಪಾರ್ಟೆಂಟ್. ಅದಕ್ಕೆ ಒಬ್ಬ ವಿದ್ಯಾರ್ಥಿಗೆ ತುಂಬ ಅನುಕೂಲ ಮಾಡಿಕೊಟ್ರೆ ನಿದ್ದೆ ಮಾಡಿಬಿಡ್ತಾರೆ ಅವರು, ಓದೋದಿಲ್ಲ. ಎಷ್ಟು ಕೊಡಬೇಕು? ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಸಾಮಾನ್ಯ? ಅವ್ರು ನೆಸ್ಸಿಟಿಗೆ ಅಷ್ಟೇ ಇರಬೇಕು. ಸ್ಯಾಲ್ರಿ ಕೊಟ್ಟಷ್ಟು ಕೊಟ್ಟರೆ ಅವರು ಓದೋದಿಲ್ಲ, ದಿನಪೂರ್ತಿ ಹಾಗೆ ಎದ್ದು ಬಿಡ್ತಾರೆ. ಅದು ದೇವ್ರು ಯಾವಾಗಲೂ ಮುಂದುವರಿಬೇಕು, ಸಾಧನೆ ಮುಂದುವರಿಬೇಕು ಅಂತಿದ್ರೆ ತುಂಬ ಸಂಪತ್ತು ಇರಬಾರ್ದು. ಇದ್ರೇನಾಗತ್ತದ? ಅಡ್ಡಿ ಆಗುತ್ತೆ. ಅದು ಅಡ್ಡಿ ಇವನಿಗೆ ಆಗುತ್ತೆ, ಉಳಿದವ್ರು ಅಡ್ಡಿ ಮಾಡ್ತಾರೆ ಜೊತೆಗೆ, ಅದು ಬೇರೆ ಶುರುವಾಗುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ. ಅದಕ್ಕೆ ಆದರೆ ಗುಣೋಚ್ಚರತ್ನೆ, ಆದರೆ ಗುಣ ಅಂತಕ್ಕಂಥ ಉಚ್ಚರತ್ನ ಅಂತ ಅದಕ್ಕೆ ಹೇಳಿದ್ರು. ಉಚ್ಚರತ್ನಾಕರ. ಇದು ಬರೀ ಜಡರತ್ನಗಳಿಗೆ ಆಕಾರ. ಅದೆಂಥದ್ದು?
ಪರಮಾತ್ಮನ ಸ್ವರೂಪಭೂತವಾದಂತಹ ಗುಣಗಳಾದ್ದರಿಂದ ಅಂಥ ರತ್ನಾಕರ. ಅದೇ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಎಂಥ ಗುಣಗಳು ಉಚ್ಚ ಪರಿಪೂರ್ಣ. ಪರಿಪೂರ್ಣವಾಗಿದ್ದು ಇದು ಪರಿಪೂರ್ಣ ಅಲ್ಲ ಇದು. ಸೊ ಎಲ್ಲ ಕಡೆ ರತ್ನ ಸಿಗೋದಿಲ್ಲ ಸಮುದ್ರದಲ್ಲಿ. ಎಲ್ಲಿ ಸಿಗುತ್ತೆ? ಭಾರಿ ಡೀಪಾಗಿ ಹೋಗಬೇಕು. ಅವು ಪುಣ್ಯ ಅವತ್ತು ಸಿಗಬೇಕು ಅಂತ ಗ್ಯಾರಂಟಿ ಏನಿಲ್ಲ. ಆದ್ದರಿಂದ ಇದು ಹಾಗಲ್ಲ. ದೇವರಿಗೆ ಏನಿದೆ? ಎಲ್ಲೋರು ರತ್ನಗಳೇ. ರತ್ನ ಎಲ್ಲ ಜಾಗನೇ ಇಲ್ಲ. ಅದಕ್ಕೆ ಆಚಾರ್ಯ ಸ್ತೋತ್ರ ಮಾಡಬೇಕಾದ್ರೆ ಟೀಕಾರ ರಮಾಯ ರಮಣಮ್ಮನತ್ವ ಗುಣ ಮಾಣಿಕ್ಯ ಮಂಡನ. ದೈತೀರ್ಥರು ಉಪಾಧಿ ಖಂಡಕ್ಕೆ ಬರಬೇಕಾದ್ರೆ ರಮಾಯ ರಮಣಮ್ಮನತ್ವ ಗುಣ ಮಾಣಿಕ್ಯ ಮಂಡನ. ಗುಣಗುಣಂತಕ್ಕಂಥ ಮಾಣಿಕ್ಯದ ಅಲಂಕಾರ ಹೊಂದಿರುವ ರಮಾಪತಿಗೆ ನಮಸ್ಕಾರ ಮಾಡಿ ತತ್ವಪ್ರಕಾಶಿಕಾ ವ್ಯಾಖ್ಯಾನ್ ಕರಿಷ್ಯಾಮೋ ಯಥಾಮತಿ. ತತ್ವಪ್ರಕಾಶಿಕ ಅಂತ ಉಪಾಧಿ ಖಂಡಕ್ಕೆ ಇನ್ನೊಂದು ಹೆಸರು ಆಚಾರ್ಯ ಗ್ರಂಥಕ್ಕೆ. ಅದು ವ್ಯಾಖ್ಯಾನ ಬರೀತೀವಿ ಅಂತ ಹೇಳ್ತಾರೆ. ಅದರಿಂದ ನಿಜವಾಗ್ಲೂ ಕೂಡ ಗುಣಗಳಿದ್ದು ಬಿಟ್ರೆ ಬೇರೆ ರತ್ನ ಹುಡುಕಬಾರದು. ಗುಣಗಳು ಇದ್ದು ರತ್ನಗಳು ಇದ್ದು ಗುಣಗಳಿದ್ರೆ ಪರವಾಗಿಲ್ಲ. ಅದು ಹುಡುಗ ಬುದ್ಧಿವಂತ ಆದ್ರೂ ಉಳಿಸ್ಕೋತಾರೆ, ಯೋಚನೆ ಇಲ್ಲ ಅಂತೇಳಿ. ಬರೀ ರತ್ನ ಇದಿದ್ರೆ ಅದು ದುರಭ್ಯಾಸ ಗ್ಯಾರಂಟಿ ಅಂತ. ದುರ್ಗುಣಗಳು ಗ್ಯಾರಂಟಿ. ಯಾಕೆ? ಸಾಮಾನ್ಯವಾಗಿ ಸಂಪತ್ತಿನ ಜೊತೆ ಬರೋದೇನದು? ಐಶ್ವರ್ಯ ಮದ ಅಂತ ಕರೀತಾರೆ. ಮದ ಅಂದ್ರೇನು? ಒಂಥರ ಮತ್ತು ಬಂದಾಗ ಏನು ಮಾಡ್ತಾರೆ ಮನುಷ್ಯ? ಕಳ್ಕೊಂಡ್ಬಿಡ್ತಾರೆ. ಕುಡುಕನಿಗೆ ಎಚ್ಚರ ಇರೋದಲ್ಲ ಹಾಗೆ. ಕುಡುಕಂದ್ರೆ ಪಿಕ್ ಪ್ಯಾಕೆಟ್ ಮಾಡೋದು ಭಾರಿ ಸುಲಭ. ಯಾಕೆ? ಎಚ್ಚರ ಇರೋದಿಲ್ಲ ಅವ್ರು. ಕೇಳಿದ್ರೆ ಅವನೇ ಕೊಡೋ ಪೈಕಿ ತೊಗೊಂಡೋಗೋ ಅಂತ ಹೇಳ್ಬಿಟ್ಟು ಅವ್ನು ದಾನ ಅಂತ ಕೊಡೋದಿಲ್ಲ, ಬುದ್ಧಿ ಇಲ್ಲದೆ ಕೊಡ್ತಾರೆ. ಪುಣ್ಯಾರು ಬರೋದು, ಅದು ಪುಣ್ಯನೂ ಇಲ್ಲ. ಅದೆಲ್ಲ ಉಪಯೋಗ ಇಲ್ಲ. ಆದ್ದರಿಂದ ಗುಣೋಚ್ಚ ರತ್ನಾಕರ ಆತ್ಮವೈಭವ. ವೈಭವ ಅಂತ ಚಂದ್ರ ಈತನ ವೈಭವ ಉಕ್ಕೇರ್ಬೇಕು. ಸಮುದ್ರ ಉಕ್ಕೇರ್ಲಕ್ಕೆ ಬರಲ್ಲ. ಅದಕ್ಕೆ ಏನು ಬೇಕು? ಅದಕ್ಕೆ ಚಂದ್ರ ಬರಬೇಕು ಮೇಲೆ. ಚಂದ್ರನ ಕಂಡಾಗ ಏನಾಗ ಹುಣ್ಣಿಮೆ ದಿವಸ ಭಾರಿ ಜೋರು ಚಂದ್ರ ಆರ್ಭಾಟ ಸಮುದ್ರದ. ಜಾತಕ್ಕೆ ಚಂದ್ರನ ಕಿರಣಗಳಿಂದ ಬರುತ್ತಾ ಸುಜನೋದಯ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ. ಸ್ತೋತ್ರ ಮೊದಲನೇ ಶ್ಲೋಕ. ಚಂದ್ರೋದಯಕ್ಕೆ ಇದು ಉಬ್ಬೋದಕ್ಕೆ ತುಂಬ ಕನೆಕ್ಷನ್ ಇದೆ. ಆದರೆ ಆತ್ಮ ದೇವರಿಗೆ ಏನು ಬೇಕಿಲ್ಲ? ತಾನೇ ಚಂದ್ರ, ತಾನೇ ಇದು ಸ್ವರೂಪ. ಅದಕ್ಕೆ ಆತ್ಮವೈಭವ, ತನ್ನದೇ ವೈಭವ. ಈ ಚಂದ್ರನದು ಈ ಸಮುದ್ರದ್ದು ಚಂದ್ರನಿಂದ ಬಂದ ವೈಭವ. ಆತಂದು ಸಹಜವಾದ ವೈಭವ. ಇದು ಅರ್ಥ ಮಾಡಿಕೊಂಡ್ರೆ ಈ ನವಿಲು ಕುಣಿಯುತ್ತೆ. ಮೋಡಗಳು ಬಂದ ನವಿಲು ಕುಣಿಯುತ್ತಂತೆ. ಮೋಡಗಳು ಬರೋದ್ರೆ ಇಲ್ಲ. ಅದು ದೇವರು ಸದಾ ಕುಣಿತಾನೆ. ಅದು ಯಾವ ಮೋಡನೂ ಬೇಕಿಲ್ಲ. ಯಾಕೆ? ತಾನು ಪರಿಪೂರ್ಣನಾದ್ದರಿಂದ ಎಲ್ಲ ಗುಣನೂ ಅವನಲ್ಲೇ ಇದೆ. ಆತ್ಮವೈಭವ. ಇವತ್ತು ಯಾರು ಆತ್ಮ ಹೇಳಕ್ಕೆ ಬರೋದಿಲ್ಲ. ಎಷ್ಟು ಕೋಟಿ ಇದೆ, ಅದು ಹೊರಗಿದೆ. ಹೊಟ್ಟೆ ಒಳಗಿಲ್ಲ, ಜೇಬಲ್ಲಿಲ್ಲ. ಅದು ಎಲ್ಲಿದೆ? ಎಷ್ಟರಲ್ಲಿ ತಿಂಗದು. ಇನ್ನೊಬ್ರು ಹೊತ್ಕೊಂಡು ಹೋಗ್ಬೋದು, ಕದಿಬೋದು, ತಾನೇ ಕಳ್ಕೋಬಹುದು. ಆದರೆ ಒಳಗಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಯಾತಕ್ಕೆ? ಸ್ವರೂಪ. ದೇಹದೊಳಗಿದ್ರು ಕೂಡ ಅಲ್ಲ. ದೇಹ ಮತ್ತು ಎಕ್ಸ್ಟರ್ನಲ್. ಮತ್ತೆ ಆತ್ಮದೊಳಗೆ ಎದ್ದು ಬಿಟ್ರೆ ಅದಕ್ಕೆ ಆತ್ಮವೈಭವ. ದೇವರದ್ದು ಎಂಥ ವೈಭವ ಅದು! ಈ ಸಮುದ್ರದ ವೈಭವ ಇದ್ದಂತೆ ಚಂದ್ರಾದಿಗಳ ಮೇಲೆ ಅವಲಂಬಿಸಿರತಕ್ಕಂಥ ವೈಭವ ಅಲ್ಲ. ಅದಕ್ಕಾಗಿ ಆತ್ಮವೈಭವ. ಗುಣೋಚ್ಚ ರತ್ನಾಕರ ಆತ್ಮವೈಭವ. ಸದಾ ಅಲ್ಲಿ ಸೂರ್ಯ ಅಂಥೇಳಿ ಕಾಂಟ್ರಾಸ್ಟ್ ಮಾಡಿದರು, ಚಂದ್ರ ಅಂಥೇಳಿ ಮಾಡಿದರು, ಸಮುದ್ರ ಅಂತ ಹೇಳಿ ಮಾಡಿದರು. ಯಾಕೆ? ಇದರಲ್ಲಿ ಅಸಂಖ್ಯವಾದ ನದಿಗಳೇನೂ ಇಲ್ಲ. ಸಮುದ್ರಕ್ಕೆ ಸೇರೋ ನದಿಗಳ ಸಂಖ್ಯೆ ಎಷ್ಟಿರುತ್ತೆ? ಇವಾಗ ಮಹಾನದಿಗಳು ಕೌಂಟಬಲ್ ಅಷ್ಟೇ. ತುಂಬ ಹೆಚ್ಚಿರ್ಬೋದೇ ಹೊರತು ಅನಂತ ಏನೂ ಅಲ್ಲ. ಅಲ್ಲಿ ಹೋಯ್ತು ಬಂದೆ. ಆಮೇಲೆ ಇದಲ್ಲ, ಶಾಶ್ವತ ಅಲ್ಲ. ಈ ಮಧ್ಯೆ ಮಳೆಗಾಲ, ಅನಾವೃಷ್ಟಿ, ನೀರೇ ಇಲ್ಲ. ಸೇರೋ ಸಮುದ್ರದ ನೀರು ಅಷ್ಟೇ ಹೊರತು ಸೇರೋ ಪ್ರಸಂಗ ಇಲ್ಲಾಗ. ಇನ್ನು ಉಚ್ಚರತ್ನಾಕರತ್ವ ಇಲ್ಲೇ ಇಲ್ಲ. ಮತ್ತೆ ಆತ್ಮವೈಭವನೂ ಇಲ್ಲ. ಆ ಸದಾತ್ಮಜ್ಞ ನದೀಭಿರಾಪ್ಯ. ಅಲ್ಲಿ ಅಂಬುಪೂರ ಒಂದು. ಅಂಬುಪೂರ ಅಂತ ಹೇಳಿದ್ರೆ ಎರಡು ಅರ್ಥ. ಅಲ್ಲೇ ಇರ್ತಕ್ಕಂಥ ನೀರಿನಿಂದ ತುಂಬಿದೆ ಅಂತ ಒಂದು ಅರ್ಥ. ಇದು ಹೊರ ನೀರು ಬರುತ್ತೆ ಅಂತ ಇನ್ನೊಂದು ಅರ್ಥ. ನದಿಗಳಿಂದ ಬರೋ ನೀರೇನು ಎಕ್ಸ್ಟರ್ನಲ್, ಒಳಗಿಂದ ಇರೋ ನೀರದು ಅಂಬುಪೂರ. ಯಾಕೆ? ತುಂಬಿ ಏನು ಇಲ್ದೇನೆ ಅದು ಏನಾಗ್ತದೆ? ಸಮುದ್ರ ಜೋರಾಗಿ ಅಲೆ ಹೊಡೆಯುತ್ತೆ. ಎಷ್ಟು ಜ್ವರ ಹೊಡೆಯುತ್ತೆ ಅಂದರೆ ಈ ನದಿಯ ಪ್ರವಾಹ ಎಷ್ಟೋ ವಾಸಿ. ಅದಷ್ಟು ಡೇಂಜರ್. ಸುನಾಮಿ ಬಂದಾಗ ಏನಾಗುತ್ತದ? ಆ ರೀತಿ ಯಾವ ನದಿ ಪ್ರವಾಹ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ನದಿ ಪ್ರವಾಹ ಏನಿದ್ರು ಅದರಲ್ಲೇ ಹೋಗುತ್ತೆ. ಸುನಾಮಿ ಏನು ಮಾಡುತ್ತದ? ಸಾವಿರಾರು ಕಿಲೋಮೀಟರ್ ಬೇಕಾದ್ರೆ ಹೊಡಿಬೋದು, ಅಷ್ಟು ಶಕ್ತಿ ಇದೆ. ಅದ್ರ ಒಳಗಿಂದು ಅಂಬುಪೂರ. ಸಮುದ್ರದಲ್ಲಿನ ನೀರು ಬೇರೆ ಅಲ್ಲ, ತನ್ನ ಸ್ವರೂಪನೇ ದೇವರಿಗೆ. ಅದಕ್ಕಾದರೆ ಬೇರೆ ಅದು ಸೇರಿದ್ದಕ್ಕೆ ಏನಾಗಿದೆ? ಅದು ಸಮುದ್ರ ಅನಿಸಿದೆ ಅಷ್ಟೇ. ಹಾಗಲ್ಲ, ತಂದೆಯಾಗಿರತಕ್ಕಂಥ ನೀರನ್ನು ಹೊಂದಿದ್ದಾನೆ. ಅಸಂಖ್ಯವಾದ ಜಲ ಇದೆ. ಈ ಸಮುದ್ರಕ್ಕೆ ಅಸಂಖ್ಯ ಜಲ ಇಲ್ಲ. ಈ ಸಮುದ್ರಕ್ಕೆ ಯಾತಕ್ಕೆ? ಇಲ್ಲಿ ಸಮುದ್ರ ಇಲ್ಲ ಅಂದಮೇಲೆ ಏನರ್ಥ? ಅಸಂಖ್ಯದ ಏನಾಗಬೇಕಾಗಿತ್ತದು? ಇಲ್ಲೂ ಇರಬೇಕಾಗಿ, ಎಲ್ಲ ಕಡೆ ಆಕಾಶದಲ್ಲೂ ಇರಬೇಕಾಗಿತ್ತು. ನಾವಿರಲಿಕ್ಕೆ ಜಾಗನೇ ಇರ್ತಿದ್ದಿಲ್ಲ, ಹಾಗಾಗ್ತಿತ್ತು. ಆದರೆ ಪರಮಾತ್ಮ ಹಾಗಲ್ಲ, ಸರ್ವತ್ರ ಇದ್ದಾನೆ. ಅಂಬುಪೂರ, ತನ್ನೊಳಗಿರ್ತಕ್ಕಂಥ ನೀರನ್ನು ಹೊಂದಿದ್ದಾನೆ. ಮತ್ತೆ ಆತ್ಮಜ್ಞ ನದೀಭಿರಾಪ್ಯ. ಅಲ್ಲಿ ನದಿಗಳು ಸಮುದ್ರ ಹೇಗ್ತಾ ಇರ್ತಾವೋ ಇಲ್ಲಿ ಸೇರ್ತಾರೆ. ಯಾರು ಸೇರ್ತಾರೆ?
ಆತ್ಮಜ್ಞರು. ಆತ್ಮಜ್ಞರು ಅಂದರೆ ಯಾರು? ಬ್ರಹ್ಮಜ್ಞಾನಿಗಳು. ಗೊತ್ತಾಯ್ತಾ? ಅಪರೋಕ್ಷ ಜ್ಞಾನಿಗಳು ಸದಾ ದೇವ್ರ ಚಿಂತನೆ ಮಾಡ್ತಾರಾದ್ರಿಂದ ಅವರಿಂದ ಹೊಂದಲ್ಪಡ್ತಾನೆ. ಸೊ ಪರಮಾತ್ಮ ಸಮುದ್ರ ಆದರೆ ಜ್ಞಾನಿಗಳೇನವರು ಈ ಮಾತು ಹೇಳ್ತಾರೆ, ಉಪನಿಷತ್ತಲ್ಲೇ ಬರುತ್ತೆ. ಪರಮಾತ್ಮನ ಸೇರಿದ ಮೇಲೆ ಜೀವ ಹೇಗಿರ್ತಾನೆ? ಜೀವ ಸಮುದ್ರ ಸೇರಿದ ನದಿ ಇದ್ದಾಗಿರ್ತಾನೆ ಅಂತ ಹೇಳ್ತಾರೆ. ಅದು ದೃಷ್ಟಾಂತ ಇದು. ಸಮುದ್ರ ಸೇರಿದ ನದಿಯಾಗಿರ್ತಾರೆ. ಅವರೇನು ಅರ್ಥ ಮಾಡ್ಕೊಂಡ್ಬಿಟ್ರು? ಸಮುದ್ರ ಆಗಿಬಿಡ್ತಾರೆ. ಅಲ್ಲ, ಸಮುದ್ರ ಜೊತೆಗಿರ್ತಾನೆ ಹೊರತು ಏನಾಗೋದಿಲ್ಲ, ಐಕ್ಯ ಹೊಂದೋದಿಲ್ಲ. ಅದಕ್ಕಾಗಿ ಆಪ್ಯ ಅಂತ ಹೇಳಿದ ತಕ್ಷಣ ಡಿಫರೆಂಟ್ ಅಂತ ಅರ್ಥ. ಬೆಂಗಳೂರು ತಲುಪಿದೀವಿ ಏನೇನರ್ಥ? ಬೆಂಗಳೂರು ಆಗಿಬಿಟ್ವಿ ಅಲ್ಲ, ಬೆಂಗಳೂರು ಆಗಿಬಿಟ್ವಿ ಅಂತ ಅರ್ಥ ಯಾರು ಮಾಡ್ತಾರಾ? ಸಾಧ್ಯನೇ ಇಲ್ಲ. ಆಪ್ಯ ಪ್ರಾಪ್ಯ ಹೊಂದಲ್ಪಡುವವನೇ ಹೊರತು ತಾನು ಆಗಿ ಬಿಡುವವನಲ್ಲ. ಅದಕ್ಕಾಗಿ ಸದಾ ಆತ್ಮಜ್ಞರು ಅಂತಕ್ಕಂಥ ನದಿಗಳಿಂದ ಮಾತ್ರ ಕೆರೆಗಳು ಸಮುದ್ರ ಸೇರೋದಿಲ್ಲ. ಯಾಕೆ? ಹರಿಯೋದೇ ಅಲ್ಲ, ಬಟ್ ಹರಿದಿರ್ತಾರೆ ಸೇರೋದು. ಅದು ನಿಂತು ಹಾಗೆ ಇರುತ್ತೆ. ನಿತ್ಯ ಸಂಸಾರ ಇರುತ್ತೆ, ಅಲ್ಲೇ ಬಿದ್ದಿರ್ತೆ, ಯಾವಾಗಲೂ ಅಲ್ಲೇ ಬಿದ್ದಿರ್ತಾರೆ. ಇದಾರ ಹರ್ಕೊಂಡು ಹೋಗ್ತಾರೆ. ಎಲ್ಲಿ ಹರಿಯುತ್ತೆ? ಜ್ಞಾನಿಗಳು ನದಿ ಸುಮ್ಮನೆ ಹರಿತಾರೆ, ಎಲ್ಲಿಗೆ ಹೋಗ್ಬೇಕದು? ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ, ಹೋಗ್ಲೇಬೇಕು. ನಾವು ಒಳ್ಳೆ ಸಜ್ಜನ ಸಾಧನೆ ಮಾಡ್ತಿದ್ರೆ ಎಲ್ಲಿ ಹೋಗ್ತಾನೆ? ದೇವ್ರ ಹತ್ರ ಹೋಗೇ ಹೋಗ್ತಾನೆ. ಆದ್ರಿಂದ ಅಶ್ಯೂರ್ಡ್ ಅದು. ಅಪರೋಕ್ಷ ಜ್ಞಾನಿಗೆ ಏನು ಅಶ್ಯೂರ್ಡು? ಮುಕ್ತಿ ಅಶ್ಯೂರ್ಡ್. ಗೊತ್ತಾಯ್ತಾ? ರಿಸ್ಕ್ ಫ್ಯಾಕ್ಟರ್ ಇಲ್ಲ ಅಲ್ಲಿ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಏನಿದೆ? ರಿಸ್ಕ್ ಇದೆ. ಅಪರೋಕ್ಷ ಬಂದ್ಮೇಲೆ ಏನಿಲ್ಲ, ಏನಿಲ್ಲ. ಬೆಂಗಳೂರು ಬಂದ್ಮೇಲೆ ಕೆಟ್ಟೋಯ್ತು ಬಸ್, ಅವಾಗೇನು ಮಾಡ್ಬೋದು? ರಿಕ್ಷಾ ಹತ್ಕೊಂಡು ಹೋಗ್ಬಿಡ್ಬೋದು. ದಾರಿನಾದ್ರು ಪಂಚಿತ ಆಗುತ್ತೆ. ಆಮೇಲೆ ಇದೊಂದು ಬಸ್ ದುಡ್ಡಿಲ್ಲ ಅವ್ರ ಹತ್ರ, ಅದು ಬೇರೆ ಇರುತ್ತೆ. ಫುಲ್ ಮುದೋಗಿದೆ. ಸೊ ರೀಚ್ ಆಗಿಬಿಡ್ತಾರೆ. ಆಮೇಲೆ 100% ಸೇಫ್ ಆದ್ರಲ್ಲಿ ಯೋಚನೆ ಇಲ್ಲ. ಆತ್ಮಜ್ಞ ನದೀಭಿ ಆಪ್ಯ. ಮತ್ತೆ ಸದಾತ್ಮಜ್ಞ ಅಂತ ಹೇಳ್ತಾರೆ. ಸದಾತ್ಮಜ್ಞ ಸಾಮಾನ್ಯ ಬ್ರಹ್ಮಜ್ಞಾನಿಗಳು ಅಂತ, ನಿರ್ಗುಣ ಬ್ರಹ್ಮಜ್ಞಾನಿಗಳು ಅಂತ ಕೇಳಿದ್ರೆ ಅಲ್ಲ. ಎಂಥ ಬ್ರಹ್ಮಜ್ಞಾನಿಗಳಾಗಬೇಕು? ಸದಾತ್ಮಜ್ಞರಾಗಬೇಕು. ಸತ್ ಅಂದ್ರೆ ಏನು? ಸದ್ಭಾವೇ ಸಾಧುಭಾವೇ ಚ ಸತಿತ್ತೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಇವೆಲ್ಲ ಹೇಳಿದ್ರಿಂದ ಸತ್ ಅಂದ್ರೆ ಉತ್ತಮ, ಉತ್ತಮವಾದಂತಹ ಜ್ಞಾನಿಗಳ ಸಮುದಾಯದಿಂದ ಅಂತಹ ನದಿಗಳಿಂದ ಹೊಂದಲ್ಪಡೋದ್ರಿಂದ ಪರಮಾತ್ಮ ಎಂಥವನು? ಸದಾತ್ಮ, ಗುಣಪೂರ್ಣ ಆತ್ಮ, ಗುಣಪೂರ್ಣ ಸ್ವರೂಪನಾದಂಥ ಪರಮಾತ್ಮನ ತಿಳಿದವರಿಂದ ಅವ್ರ ನದಿಗಳಿದ್ದಾಗೆ ಅವರಿಂದ ಹೊಂದಲ್ಪಡ್ತಾನೆ. ನದಿ ಸಮುದ್ರ ಸೇರಬೇಕು, ಜ್ಞಾನಿಗಳು ದೇವರನ್ನ ಸೇರಬೇಕು. ಅವ್ರು ಏನಾಗಬೇಕು? ಆತ್ಮಜ್ಞರಾಗಬೇಕು. ಅದಕ್ಕಿಂತ ಮುಂಚೆ ನದಿ ಅಂತ ಹೆಸರಿಲ್ಲ ಅವರಿಗೆ. ನದಿ ಅಂತ ಹೆಸರು ಯಾವಾಗ ಬರುತ್ತೆ? ಬ್ರಹ್ಮಜ್ಞಾನಿಗಳು ಆದ್ಮೇಲೆ ಬರುತ್ತೆ, ಮತ್ತೆ ಕರಿಬಾರ್ದು. ಆದ್ದರಿಂದ ಸದಾತ್ಮಜ್ಞ ನದೀಭಿ ಆಪ್ಯ. ಏನು ಅಲ್ಲ, ನದ ಅಂದ್ರೆ ಎರಡು ಆಗ್ತದೆ. ನದ ಅಂದ್ರೆ ಈ ಕಡೆ ಹರಿಯೋದು, ಆ ಕಡೆ ಪೂರ್ವಕ್ಕೆ ಸಮುದ್ರ ಸೇರಿದ್ರೆ ಅದೇನದು? ಪೂರ್ವಕ್ಕೆ ಸೇರಿದ್ರೆ ನದಿ, ಪಶ್ಚಿಮಕ್ಕೆ ಸೇರಿದ್ರೆ ನದ. ನೇತ್ರಾವತಿ ಅವೆಲ್ಲ ನದಗಳು. ಆ ನರ್ಮದಾ ನದ ಇದೆಲ್ಲ ನದಿಗಳು, ಗಂಗಾ ಗೋದಾವರಿಗಳೆಲ್ಲ. ಯಾವುದು? ಅವು ಉಪನದಿಗಳು ಅಷ್ಟೇ. ಉಪನದಿ ಕೊನೆಗೆ ಜಾಯಿಂಟ್ ಆಗಿ ಹೋಗ್ಬಿಡುತ್ತೆ. ದೊಡ್ಡವರು ಅನುಸರಿಸಿ ಹಿಂದೋಗ್ತಾರಲ್ಲ ಹಾಗೆ ಅವು ಸೇರಿಬಿಡುತ್ತೆ ನದಿ. ಅದಕ್ಕೆ ಆಕಾಶ ಪತಿತಂ ತೋಯಂ ಅಂತ ಹೇಳ್ಬಿಟ್ರು. ಪತಿತವಾದ ನೀರು ಅಂದ್ರೆ ಹರಿಯೋ ನೀರಿನ ಗುಣ ಏನು? ಹರಿಯೋದು. ಅದು ಗೊತ್ತು, ಸೈನ್ಸ್ ಅದು. ನೀರು ಹರಿಯೋ ಗುಣ. ವಾಟರ್ ಫೈನ್ಸ್ ಇಸ್ ಓನ್ ಲೆವೆಲ್ ಬೇಕಷ್ಟಿದೆ. ಆ ದೃಷ್ಟಿಯಿಂದ ಸೀದಾ ಎಲ್ಲಿಗೆ ಹೋಗ್ತಾನ ಅವನು? ಒಂದು ಹನಿ ಆದರೂ ಸಾಕು. ಒಂದು ಸಮುದ್ರ ಬಿದ್ದ ಅಂದರೆ ಎಲ್ಲಿ ಆಗ್ಬೇಕು ಅವನು? ಸಮುದ್ರ ಸೇರಲೇಬೇಕು. ಇದು ಅಶ್ಯೂರಿಟಿ. ಅದು ಆತ್ಮಜ್ಞರಾಗಬೇಕು ಅಂತ ಇಲ್ಲದೋದ್ರೆ ಇಲ್ಲ. ಗುಣೋಚ್ಚ ರತ್ನಾಕರ ದದೀಭಿ ಆಪ್ಯ ಸದಾ ಆಪ್ಯ. ಸದಾ ಯಾವಾಗಲೂ ಕೂಡ ಹರಿಯು ಏಕಸಾಗರ, ಒಂದೇ ಸಮುದ್ರ. ಅಂತ ಸಮುದ್ರ ಇನ್ನೊಂದು ಇಲ್ಲೇ ಇಲ್ಲ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಸಮುದ್ರ ಒಂದೇ, ಹೇಗೋ ಪರಮಾತ್ಮ ಒಂದೇ ಸಮುದ್ರ. ಎಲ್ಲಿ ನೋಡಿದ್ರು ಸಮುದ್ರ. ಸೂರ್ಯ ಒಬ್ಬನ, ಚಂದ್ರ ಒಬ್ಬ, ಸಮುದ್ರ ಒಂದೊಂದೇ. ಹೇಗೋ ದೇವರು ಒಬ್ಬನೇ ಒಬ್ಬನು. ಏಕೋ ಹರಿ ಏಕೋ ನಾರಾಯಣ ಅಸಿ. ಆ ಅರ್ಥದಲ್ಲಿ ಹರಿಹಿ ಏಕಸಾಗರ. ಹೀಗೆ 3 ರೂಪದ ಪರಮಾತ್ಮನನ್ನು ವರ್ಣನೆ ಮಾಡ್ತಾ, 3 ಕೂಡ ಸಮುದ್ರ ಶಬ್ದವಾಚ್ಯನ ಅವನೇ. ಸರಸಾಮಸ್ಮಿ ಸಾಗರ ಅದು ಓದ್ಬೇಕಾಗ. ಸರಸಾಮಸ್ಮಿ ಸಾಗರ ಈಶಚಂದ್ರಮಾಹ ಆತ್ಮಭಾಸ್ಕರ. ಈಗ ಅನ್ವಯ ಮಾಡಿಕೊಂಡ್ರೆ ಪರಮಾತ್ಮ ಒಂದ್ಸರ್ತಿ ನೋಡಿದರೆ ಸೂರ್ಯ ಕಂಡಕ್ಕೆ ಕಾಣ್ತಾನೆ, ಒಂದ್ಸರ್ತಿ ಚಂದ್ರ ಕಂಡಕ್ಕೆ ಕಾಣ್ತಾನೆ, ಇನ್ನೊಂದ್ಸರ್ತಿ ನೋಡಿದರೆ ಸಮುದ್ರ ಕಂಡಕ್ಕೆ ಕಾಣ್ತಾನೆ, ಇನ್ನೊಂದು ನೋಡಿದ್ರೆ ಏನೇನೋ ಕಾಣ್ತಾನೆ. ಏನು ಕಂಡ್ರು ಕೂಡ ಅವನಂತೆ ಯಾರು ಕಾಣಕ್ಕೆ ಸಾಧ್ಯ ಇಲ್ಲ. ಅವನಾಗಿ ಕಾಣ್ತಾನೆ ಹೊರತು ನಿರವಧಿಕವಾದ ಯಾವುದನ್ನು ಹೊಡಿಸಿದ್ರು ಕೂಡ ದೇವರಿಗೆ ನಿರವಧಿಕ ಅಂದ್ರೇನು? ಅವಧಿ ಅಂದ್ರೆ ಲಿಮಿಟ್ಲೆಸ್ ಆಗಿರೋ ಯಾವ ವಸ್ತು ಕೂಡ ಏನಾಗಿರ್ಬೇಕು? ಅದು ದೇವರ ಇಲ್ಲೋ ಲಿಮಿಟ್ ಬಂದೇ ಬಿಡುತ್ತೆ. ದೇವರ ಅಲ್ಲ ಮತ್ತೆ ಲಿಮಿಟೇಷನ್ ಶುರುವಾಗುತ್ತೆ. ಆದ್ದರಿಂದ ದೇವರು ಹಾಗಿದ್ದಾನೆ. ಈ 3 ಹೇಳಿದ್ರಿಂದ
ಸ್ಟಾಪ್ ಮಾಡಬಾರ್ದು. ಏನು ಮಾಡ್ಬೇಕು ಅದಕ್ಕೀಗ? ಯಾವ್ದು ಕಂಡ್ರೆ ಎಷ್ಟೇನು ಮಾಡ್ಕೋಬೇಕಾದ್ರೆ ಆಗ ಸರ್ವ ಶಬ್ದ ವಾಚ್ಯತ್ವ ಬರ್ ಇಲ್ದೇನಾಯ್ತು ಈಗ? ಭಾಸ್ಕರ ಶಬ್ದ ವಾಚ್ಯತ್ವ ಬಂತು, ಚಂದ್ರಮ ಶಬ್ದ ವಾಚ್ಯತ್ವ ಬಂತು, ಸಾಗರ ವಾಚ್ಯ ಗುಡಿಸಲು ಹೇಗೆ ಮಾಡಬೇಕು ಅಂದರೆ ಈ ರೀತಿ ಅಪ್ಲೈ ಮಾಡಿಕೊಳ್ಳಿ ಅಂತ ಅರ್ಥ. ಪ್ರವೃತ್ತಿ ನಿಮಿತ್ತಗಳನ್ನು ಹೊರಿಸ್ತಾ ಹೋಗಿ. ಪ್ರವೃತ್ತಿ ನಿಮಿತ್ತಗಳು ಏನೇನಿದೆ, ಚಂದ್ರನಿಗಿರೋ ಪ್ರವೃತ್ತಿ ನಿಮಿತ್ತ, ದೇವರಿಗಿರೋ ಪ್ರವೃತ್ತಿ ನಿಮಿತ್ತ, ಇವೆಲ್ಲ ಇದು ಚಂದ್ರನಿಗೆ ಇಲ್ಲ ಅಂತಲ್ಲ, ಎಷ್ಟೆಷ್ಟಿವೆ? ಸ್ವಲ್ಪ ಇದೆ, ಗೊತ್ತಾಯ್ತು. ಆ ದೇವರಲ್ಲಿ ಎಷ್ಟಿದೆ? ಅಬ್ಸಲ್ಯೂಟಿ. ಆದ್ದರಿಂದ ನಮಗೆ ದೇವರು ಪರಿಪೂರ್ಣ. ಈ ಖದ್ಯೋತ ಇದೆ, ಮಿಣುಕುಳ ಬೆಳಕಿದೆಯೋ ಇಲ್ವೋ? ಎಂಥ ಸೂರ್ಯ ಮುಂದೆ ಏನದು? ಇಷ್ಟಾದರೂ ಬೆಳಕೆ ಚೂರು ಬೆಳಕು ಅಂತೀವಲ್ಲ ಹಾಗೆ. ಈ ಸೂರ್ಯನ ಮುಂದೆ ಎಲ್ಲ ಹೋಗ್ಬಿಡುತ್ತೆ. ಆ ಸೂರ್ಯ ದೇವ್ರ ಮುಂದೆ ಏನಾಗ್ತಾನೆ? ಯಾಜು ಸಣ್ಣ ಇದಾದಾಗ ಆಗಿಬಿಡ್ತಾನೆ. ಅದಕ್ಕೆ ಖದ್ಯೋತೋಪಮ ವಿಶ್ವಲಿಂಗ ಭಚಿತ ಬ್ರಹ್ಮೇಶ ಚಕ್ರೋತ್ಕಾರಾಹ. ಪರಮಾತ್ಮನ ಕಾಂತಿಯ ಮುಂದೆ ಏನಾಗ್ತಾರೋ ಅವರೆಲ್ಲ ಖದ್ಯೋತಗಳಾದಾಗ ಆಗಿಬಿಡ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಒಟ್ಟು ದೇವ್ರ ಮಹಿಮೆ ಎಲ್ಲ ಹೇಳಿದಂತೆ ಆಯ್ತು. ಈಗ ಕಂಪೇರ್ ಮಾಡ್ತಾ ಹೇಳ್ತಾ ಬಂದ್ರಾಗ ದೇವ್ರು ಹೀಗಿದ್ದಾನೆ ಅಂತ ಹೇಳಿದ್ರಿಂದ ದೇವ್ರ ಲಕ್ಷಣಗಳು ಇಷ್ಟು ಕೂಡ ಅದಿಷ್ಟು ತಿಳ್ಕೊಂಡ್ಬಿಟ್ಟಾಗ ನಾರಾಯಣಂ ಗುಣೈ ಸರ್ವೈ ರುದೀರ್ಣಂ ಅರ್ಥ ಆಗುತ್ತೆ. ಇದಿಷ್ಟು ಬ್ರಹ್ಮಸೂತ್ರ ಭಾಷ್ಯ ಆಗ ದೇವರ ಗುಣಪೂರ್ಣತ್ವ ವರ್ಣನೆ ಮಾಡೋದ್ರಿಂದ ಬ್ರಹ್ಮಸೂತ್ರ ಭಾಷ್ಯ ಆಗುತ್ತೆ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸರಿ. ಇಲ್ಲದ ಹೋದ್ರೆ ಏನಾಗುತ್ತೆ? ಇದಿಲ್ಲಿ ಅದು ಅಲ್ಲೇ ಆಗಿಬಿಟ್ರೆ ನಿಂತು ಹೋಗುತ್ತೆ. ಇಷ್ಟು ಒಂದು ಘಟ್ಟ. ನಾಳೆಯಿಂದ ಮುಂದೆ ತಮೋನಿ ಎಲ್ಲಿದೆ? ಮೊದಲೇ ನಿನ್ನೆನೇ ಆಗಿತ್ತು ಅದು. ತಮಸ್ಸು ಅಂದರೆ ಎರಡು, ಒಂದು ಕತ್ತಲೆ, ಇನ್ನೊಂದು ಅಜ್ಞಾನ. ನರಸಿಂಹೋಖಿಲಾಜ್ಞಾನ ಮತ ಧ್ವಾಂತ ಅಂದ್ರೆ ತಮಸ್ಸು. ಅದಕ್ಕೆ ಸೂರ್ಯ ಇದ್ದಾಗಿದ್ದಾನೆ ಅಂತ ಹೇಳಿದ್ದಾರೆ. ನರಸಿಂಹನು ಸೂರ್ಯ, ಎಲ್ಲ ರೂಪಗಳು ಸೂರ್ಯನೇ. ಉಚ್ಚತಮಃ ಅಂತಿಂಥದ್ದಲ್ಲ ಇದು. ಯಾಕೆ ಉಚ್ಚತಮಃ ಯಾತ ಕರೀತಾರೆ? ಅನಾದಿ ಕಾಲದ ಕತ್ತಲೆ ಇದು, ಇವತ್ತು ನಿನ್ನೆದಲ್ಲ. ನಮಗಿರೋ ಅಜ್ಞಾನ ಎಂಥದ್ದಿದು? ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ. ಅನಾದಿ ಮಾಯೆ ಇವರಿಗೂ ಯಾರೂ ತೆಗೆದಿದ್ದಿಲ್ಲ, ಇವತ್ತು ದೇವರು ತೆಗಿತಾರೆ, ಅದು ಗ್ರೇಟ್. ಅದು ಇವರಿಗೂ ಯಾರೂ ತೆಗೆದಿರಲಿಲ್ಲ ಅಂಥ ಕತ್ತಲೆ ಉಚ್ಚತಮಃ. ಹೋಗ್ಲಪ್ಪ, ಯಾವಾಗಲೂ ಒಂದು ಕಡೆ ಬಿದ್ದಿರುತ್ತೆ, ವಿ ಡೋಂಟ್ ಕೇರ್. ಯಾತಕ್ಕೆ ಅಂದ್ರೆ ನೆಸಿಟಿನೇ ಇಲ್ಲ, ಅದಿದ್ರಷ್ಟು ಹೋದಷ್ಟು ಕತ್ತಲೆ ಅಂತ. ಹಾಗಲ್ಲ, ಉಚ್ಚತಮಃ. ನಾವು ಹೋಗ್ಬೇಕಾದ ದಾರಿಲಿ ಕತ್ತಾರೆ ಪಂಜಿತ ಆಗತ್ತ, ಬೇರೆ ಕಡೆ ಲೈಟ್ ಹೋಗಿರಿ, ನಾವು ಹೋಗೋ ದಾರಿ ಲೈಟ್ ಆಗಿದೆ ಪಂಜಿತ ಆಯ್ತಾ. ಅರ್ಥ ಆಯ್ತಾ? ಉಚ್ಚತಮಃ. ದೇವರನ್ನ ನೋಡೋದಕ್ಕೆ ಅಡ್ಡಿ ಮಾಡ್ತಾ ಇದೆ, ದೇವರನ್ನ ಅಡ್ಡಿ ಮಾಡ್ತಾ ಉಚ್ಚತಮಃ. ಇನ್ನೊಬ್ಬರಿಂದ ಪರಿಹಾರ ಮಾಡಕ್ಕೆ ಬರೋದಿಲ್ಲ, ಉಚ್ಚತಮಃ. ಅನಾದಿ ಕಾಲದ್ದು ಉಚ್ಚತಮಃ. ಮತ್ತು ಹೋಗ್ಬೇಕಾದ ಜಾಗದಲ್ಲಿ ಅಡ್ಡ ಕೂತಿದೆ, ಉಚ್ಚತಮಃ. ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಂಡ್ರೆ ಅದನ್ನ ಪರಮಾತ್ಮ ಏನ್ ಮಾಡ್ತಾನೆ? ಹಂತ ಅಂತ ಕರೀಲಿಲ್ಲ, ನಿಹಂತ. ಹೇಗೆ ತೆಗಿತಾನೆ ಅದನ್ನ? ಡೆಸ್ಟ್ರಾಯ್ ಮಾಡಿ ಹಾಕ್ಬಿಡ್ತಾನೆ. ಆ ಕಡೆ ಸರಿಸೋದಲ್ಲ, ಡೆಸ್ಟ್ರಾಯ್ ಮಾಡ್ತಾನೆ ಅಂದ್ಮೇಲೆ ಮತ್ತೆ ಬರೋದೇ ಇಲ್ಲ. ಒಂದ್ಸರ್ತಿ ಅಪರೋಕ್ಷ ಜ್ಞಾನ ಬಂತು ಅಂದಮೇಲೆ ಏನಾಗೋದಿಲ್ಲ, ಹೋಗೋದಿಲ್ಲ. ತಿರೋಧಾನ ಬೇರೆ, ನಾಶ ಬೇರೆ. ತಿರೋಧಾನ ಇರುತ್ತೆ, ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ಆದರೆ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಆದರೆ ನಾಶನೇ, ಗೊತ್ತಾಯ್ತಾ? ಆಮೇಲೆ ಬಂದರೆ ತಿರೋಧಾನ ಅಂತ ಕರಿಬೇಕು. ಡಿಫ್ರೆನ್ಸ್ ಇದೆ ಎರಡಕ್ಕೂ. ತಿರೋಧಾನ ಅಲೋಡ್, ಅದು ಪ್ರಾರಬ್ಧವಶಾತ್ ಆಗ್ಬೋದು, ಎಲ್ರಿಗೂ ಆಗಬೇಕು ಅಂತಿಲ್ಲ, ಪ್ರಾರಬ್ಧವಶಾತ್ ಆಗ್ಬೋದು. ಆದರೆ ಇದು ಹೋಗೋದು ಮಾತ್ರ ಸಾಧ್ಯ ಇಲ್ಲ. ಇವರತ್ತು ದೇವರಿಗೆ ವಿಷಯ ಸರಿ ಸರಿ. ಉಚ್ಚತಮೋನಿ ಅಂತ ಎಷ್ಟು ಅರ್ಥ ಮಾಡ್ಕೊಂಡಷ್ಟು ಕೂಡ ಅದರಲ್ಲಿ ವಿಶೇಷವಾದಂಥ ತಾತ್ಪರ್ಯ ಇಟ್ಟಿರ್ತಾರೆ. ಮತ್ತು ವರ್ಡಿಂಗ್ ಸಿಂಪಲ್ ಆಗಿರುತ್ತೆ ಆಚಾರ, ಎಲ್ಲೂ ಡಿಫಿಕಲ್ಟ್ ಮಾಡೋದಿಲ್ಲ. ಅರ್ಥ ಯೋಚನೆ ಮಾಡಿದಷ್ಟು ಕೂಡ ನೂರಾರು ಪುಟದಲ್ಲಿ ಹೇಳೋಷ್ಟು ವಿಚಾರನ ಒಂದೊಂದು ಇದರಲ್ಲಿ ಹೇಳಿಬಿಡ್ತಾರೆ. ದೇವ್ರ ಉಪಾಸನೆ ಮಾಡೋಕ್ಕೆ ತುಂಬ ಅನುಕೂಲತೆ ಬರುತ್ತೆ. ಹಾಂ ಏನ ಹಾಂ ಏನು ಮಾಡ್ತಾರೆ? ಕೇಳಿಸ್ತೇನೆ. ಹಾಂ ಅಲ್ಲ, ಅದು ಯಾವ್ದು ಸಂಬಂಧ ಯಾಕಿದಕ್ಕೆ ಅದಕ್ಕೆ? ಯಾಕೆ ಬರಲಿಲ್ಲ? ಅದೇನು ಮಾಡಿದ್ರು? ನನ್ನ ಹತ್ರ ಬರಬೇಕು, ಉಪಾಸನೆ ಮಾಡೋ ಕಣ್ಣು ಮುಚ್ಕೊಂಡ್ಬಿಟ್ರು ಹೋಯ್ತಾರೆ. ಕಣ್ಣು ಮುಚ್ಕೊಂಡ ತಕ್ಷಣ ಏನು ಮಾಡಿದ್ರು? ಕಣ್ಣಕ್ಕೆ ಬರದಂತೆ ಮಾಡಿದ್ರು. ಅದು ಯಾರು ಅವ್ರು ಹೇಳಿದರು, ನಿನ್ನ ಸ್ವಚ್ಛನ ಕಳಿಸು, ನನ್ನನ್ನು ನೋಡ್ಕೊಳ್ಳೋ ಶಕ್ತಿ ಇಲ್ಲ ಯಾರಿಗೂ. ಅದಕ್ಕೆ 1 ವರ್ಷ ವ್ರತ ಮಾಡಿದರೆ ಆಗ ನಾನು ಏನು ಮಾಡ್ತೇನೆ? ಅನುಗ್ರಹ ಮಾಡ್ತೇನೆ. ಇಲ್ಲ ಈಗಲೇ ಆಗಬೇಕು ಅಂತ, ಈಗಲೇ ಆಗಬೇಕು. ಯಾಕೆ? ಅರಾಜಕತೆ ಇದೆ, ಒಬ್ಬ ಅರ್ಜೆಂಟ್ ರಾಜ ಬೇಕಾಗಿದೆ, ಅದಕ್ಕೆ ಈಗಲೇ ಆಗಬೇಕು ಅಂತ ಕೇಳಿದ್ರು. ಹಾಗಿದ್ರೆ ಒಂದು ಕರಾರು ಹಾಕ್ತೇನೆ ಅಂದರೆ ಏನದು? ನಾನು ಸೌಮ್ಯ ಸ್ವರೂಪೋಪಿ ಅತಿ ಭೀಷಣಾಕೃತಿಂ ವೃಷಾ ಪ್ರದರ್ಶಯೇ. ನಾನು ಭಾರಿ ಸೌಮ್ಯ ನೋಡ್ತಾ ಇದ್ದೀನಿ, ತಾಯಿ ಹೇಳ್ತಿರೋ ಮಾತು. ಆದರೆ ನಾನು ಅತಿ ಭೀಷಣಾಕೃತಿ, ಭಯಾನಕ ರೂಪವನ್ನು ವೃಷ ಸುಮ್ಮನೆ ತೋರಿಸ್ತೇನೆ ಅಷ್ಟೇ. ಅವ್ರು ಸರಿಯಾಗಿ ನೋಡಿದರೆ ಕಣ್ಣು ಒಳ್ಳೆ ರೀತಿ ಮಗ ಹುಟ್ಟುತ್ತಾ. ಇಲ್ಲದೆ ಹೋದ್ರೆ ಏನಾಗುತ್ತೆ? ಅವಳು ಏನು ತಪ್ಪು ಮಾಡ್ತಾಳೋ ಅಂತ ತಪ್ಪಿರ್ತಕ್ಕಂಥ ಮಗ ಹುಟ್ಟುತ್ತಾನೆ. ಆಕೆ ಇಲ್ಲ ಹೇಳ್ತೀನಿ ಅಂತ ಎಲ್ಲ ಹೇಳಿ ಕಳಿಸಿದ್ರು. ಪಾಪ ಜವಾಬ್ದಾರಿ ತಗೋತೀನಿ ಅಂತೇಳಿ
ಹೇಳಿದ್ಲು ಎಷ್ಟೋ ಹೇಳಿದ್ಲು ಪಾಪ. ಆಯ್ತು, ಎಷ್ಟು ಹೇಳಿದ್ರು ಸೂರ್ಯನ ಕಣ್ಣು ಮುಚ್ಕೋಬೇಡ, ರಕ್ಷ ಮುಚ್ಕೋಬಿಡ್ದ. ಮತ್ತೆ ಎಷ್ಟು ಸಾವಿರ ಹೇಳಿದ್ರು ಅಷ್ಟೇ. ತಕ್ಷಣ ಏನಾಯ್ತು ನೋಡಿ, ದೇವ್ರ ಸಂಕಲ್ಪ ಮುಖ್ಯವಾಗಿರೋದು. ತಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ಟು ತಕ್ಷಣ ಏನಾಯ್ತಾಗ ಕುರುಡು ಮಗ ಹುಟ್ಟಿದ. ಅದು ಹೇಳ್ತಾರೆ, ದೇವ್ರು ನೋಡೋದ್ರಲ್ಲಿ ಏನು ತಪ್ಪು ಮಾಡ್ತೇವೋ ತಪ್ಪು ನಮಗಲ್ಲ ವಂಶಕ್ಕೆ ಕಾಡುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಶುಚಿರಾಮ್ ಶ್ರೀಮತಾಂಗೆ ಯೋಗ ಭಟ್ಟಷ್ಟೋ ವಿಜಾಯ. ಇವತ್ತು ಕಣ್ಣು ಮುಚ್ಕೊಂಡು ದೇವ್ರು ನೋಡೇ ಕಣ್ಣು ಮುಚ್ಕೊಂಡಿರೋದು. ಅದೇನೆ ಯಥಾವಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತು ನಾವು ಮಾಡ್ತಿರೋದೇನೀಗ, ದೇವ್ರ ಬಗ್ಗೆ ಪೂರ್ತಿ ಕಣ್ಣು ಮುಚ್ಕೊಂಡಿರೋದು. ದೇವ್ರ ಬಗ್ಗೆ ಪೂರ್ತಿ ಇದೆ. ಅಲ್ಲಿ ಬದ್ದು ಮಾಡೋ ಕೆಲಸ ದೇವ್ರು ನೋಡಿದ ತಕ್ಷಣ ಕಣ್ಣು ಮುಚ್ಕೊತಾರೆ ಫಸ್ಟ್. ಹೌದಲ್ಲ? ತಿರುಪತಿಗೆ ಹೋಗ್ಲಿ ಕಣ್ಣು ಮುಚ್ಕೊ, ಅಷ್ಟು ಕ್ಯೂರಲ್ಲಿ ನಿಂತ್ಕೊಂಡು ಪಾಪ ನೋಡಿದ ತಕ್ಷಣ ಕಣ್ಣು ಈ ಸಂಪತ್ತು ಇಲ್ಲಿಯಾಗಿ ಬರ್ಬೇಕಾಗಿತ್ತು. ಹೌದು ಹೌದಲ್ಲ? ಈ ಸ್ವಲ್ಪ ಜಾಸ್ತಿ ಮುಚ್ಕೊಂಡ್ರೆ ತುಂಬ ಬಿಡ್ತಾರೆ ಅಷ್ಟೇ. ಅದು ತಿರುಪತಿ ಏನಾದ್ರು ಮುಚ್ಕೊಳ್ಳೋಕೆ ಹೋಗ್ಬಾರ್ದು. ಯಾತಕ್ಕೆ? ಇರೋದೇ ಸ್ವಲ್ಪ ಹೊತ್ತು, ಹಾಗಾಗಿಬಿಡುತ್ತೆ. ಅಲ್ಲಿ ಕಣ್ಣು ಮುಚ್ಕೊಳ್ಳೋ ಉದ್ದೇಶ ಏನು ಬಂತು ಅಂದರೆ, ಅದು ಕ್ಲಿಕ್ ಮಾಡಿದಾಗ ಅಷ್ಟೇ. ಕ್ಲಿಕ್ ಮಾಡಿದಾಗ ಆ ರೂಪ ಒಳಗೊಳ್ಕೊಳ್ಳೋಕ್ಕೆ ಕ್ಲಿಕ್ಕಿಂಗ್ ಕಾನ್ಸೆಪ್ಟ್ ಕಣ್ಣೇ ಕ್ಲಿಕ್ ಮಾಡ್ತಾ ಇದೆ. ಕಣ್ಣು ಕ್ಲಿಕ್ ಮಾಡೋದು, ಅದು ಕ್ಲಿಕ್ ಬೇರೆ, ಆಫ್ ಮಾಡೋದು ಬೇರೆ. ಗೊತ್ತಾಯ್ತಾ? ತಿಳ್ಕೊಂಡಿದ್ರೆ ಕ್ಲಿಕ್ಕು, ಇಲ್ಲದವ್ರು ಆಫೇ ಅದು. ಗೊತ್ತಾಯ್ತು? ನೋಡಿ ಬಂದು ಏನು ನೋಡಿದೆ ಏನಿತ್ತು, ಅದು ಏನೋ ಹಿಡಿತಪ್ಪ ದೂರದ ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ಕೊಂಡು ಅದು ಹೋಯ್ತು. ಮತ್ತೆ ತಿಳ್ಕೊಂಡಿದ್ರೆ ಏನಾಗ್ತಿತ್ತು, ಅದು ಕರೆಕ್ಟ್ ಆಗಿರಾಗಿ ಮಾಡ್ತಾರೆ. ಅದು ಎಲ್ಲ ಮುಚ್ಚಾರ ಕರೆಕ್ಟ್ ಕಂಡ ತಕ್ಷಣ ಕಣ್ಣು ಮುಚ್ಕೋತಾರೆ. ಅದು ಮನಸ್ಸಲ್ಲಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ಅದು ದೋಷ ಅಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ದೋಷ. ಅದು ಕ್ಲಿಕ್ಕಿಂಗ್ ಬೇರೆ, ಆಫಿಂಗ್ ಬೇರೆ. ಆಫ್ ಮಾಡೋಕ್ಕೂ ಬರುತ್ತೆ, ಸ್ವಿಚ್ಚನ್ನು ಕ್ಲಿಕ್ ಮಾಡೋಕ್ಕೂ ಬರುತ್ತೆ. ಹೇಳಿದ್ರ ಇಷ್ಟೊತ್ತು ಕೂಡ ಅದನ್ನ ಯಾರು ಕೊಟ್ಟರು? ದಕ್ಷ. ಅದು ಮಾವನೇ ಶಾಪ ಕೊಟ್ಟಿತ್ತು. ಅದು ಹೇಳ್ಕೊಂಡ್ರು ಹೋಗ್ಬಿಟ್ಟು. ಉಳಿದವರೆಲ್ಲ 27 ಜನ ಮದುವೆ ಮಾಡಿಕೊಟ್ಟ. ರೋಹಿಣಿ ಪ್ರಧಾನ. ಚಂದ್ರ ಸ್ವಲ್ಪ ರೋಹಿಣಿ ಬಗ್ಗೆ ಪಕ್ಷಪಾತ ಮಾಡ್ದ. ಉಳಿದವರು ಹೇಳಿದರು, ಶಾಪ ಕೊಟ್ಟ, ವೃದ್ಧಿಕ್ಷಯ ಆಗಲಿ ಅಂತೇಳಿ. ಅವಾಗ ಕೇಳ್ಕೊಟ್ರು, ಎಫೆಕ್ಟ್ ನಮ್ಗೆ ಆಯ್ತು. ಮತ್ತೆ ಗುಣ ಏನಾಯ್ತು ಇದರಿಂದ? ನಮಗೂ ಪ್ರಾಬ್ಲಮ್ ಆಯಿತು ಅಂದರು. ಮತ್ತೆ ವರ ಕೊಟ್ಟ ತಪಸ್ ಮಾಡಿದ ಮೇಲೆ. ಏನು ನಿಧಾನ ಮತ್ತೆ ಇದಾಗಲಿ, ತ್ರಾಸ ಆಗಿದ್ದನ್ನು ಮತ್ತೆ ಸರಿ ಮಾಡಿ. ಆ ಶಾಪ ಏನಾಯ್ತು, ಅದು ಸೂಯಿಸೈಡ್ ಶಾಪ ಆದಾಗ ಏನೋ ಮಾಡ್ಕೊಂಡಾಗಾಯ್ತು. ಅದು ಬೇರೆ ಕಾಲ, ಈ ಕಾರಣ ಅಲ್ಲ. ಅವ್ರೇನು ಮಾಡಿದ್ರು? ಇಲ್ಲ ಆಕೆ ಏನು ಮಾಡಿದ್ರು? 7ನೇಳು ಬಂದಾಗ ಇದು ಅಂಬಾಲಿಕ ಬಂತು. ಮತ್ತೆ ಹೇಳಿದ್ರು, ನೋಡು ನೀವು ಅಕ್ಕಗಾದಾಗ ಆಗಬಾರ್ದು, ಹುಷಾರು ಅಂತ ಹೇಳಿದ್ಲು. ಆಕೆ ಆಯ್ತು ಅಂತ ಬಂದು ಪಾಪ ಒಂದು ಗಟ್ಟಿ ಕಣ್ಣು ಮಾತ್ರ ಹುಚ್ಚಬಾರ್ದು, ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದು ಪಾಪ. ಕುರುಡು ಮಗ ಹುಟ್ಟಿದ್ರೆ ಸಾಕು ಅಂತೇಳಿ. ಆದರೆ ಅದು ಏನಾಯಿತು, ಎಫೆಕ್ಟ್ ನಿಲ್ಲಿಲ್ಲ. ಏನಾಯ್ತು, ಅದು ಮೈಯೆಲ್ಲ ಬಿಡಿಸ್ಬಿಡ್ತು, ಹೆದರ್ಕೊಂಡ್ಬಿಟ್ಟು. ಆಗ ಹೇಳಿದ್ರು, ಪಾಂಡು ಮೈಯೆಲ್ಲ ಬೆಳಗಿರೋ ಮಗ ಹುಡ್ತಾನೆ. ಡಿಸೀಸ್ ಅಲ್ಲ ಅದು. ನಮ್ಮಲ್ಲಿ ಆಂಗ್ಲೋ ಇಂಡಿಯನ್ ಇದ್ದಾಗಿದ್ದು ಬಿಟ್ಟರೆ ರೋಗ ಅದು. ಅವ್ರಿಗೆ ಇಲ್ಲದೆ ಹೋದ ರೋಗ ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಇರಬೇಕು. ಅದು ರೋಗ ಬೇರೆ, ಬಣ್ಣ ಬೇರೆ. ಪಾಂಡು ರೋಗ ಅಲ್ಲ, ಅದು ಆತರ ಬಂದಿದ್ದು ಬಣ್ಣ ಅಷ್ಟೇನೆ. ರೋಗಿಯಾಗಿದ್ದು ಏನಾಗ್ತಿದ್ರೆ ಹೇಳಿ ನೋಡಂತೆ. ಯಾಕೆ? ಹಿಂದೆ ಬಂದಿದೆ. ಯಾರಿತ್ತ? ದೇವಾಪಿ ಇದ್ದ, ಆತನ ತೊಗ್ದೋಷ ಇತ್ತು. ನಾಟವನ್ನು ಕಳಿಸಿಬಿಟ್ರು. ಪಾಂಡರಾಜನ ದೋಷ ಆಗಿತ್ತು, ಏನಾಗ್ತಿದ್ದ? ಅದು ಇನೆಲಿಜಿಬಲ್ ಆಗಿಬಿಡ್ತಾ ಇದ್ದ. ದೇರ್ಫೋರ್ ರೋಗ ಅಲ್ಲ ಅದು, ಜಸ್ಟ್ ಇದಷ್ಟೇ ಹೇಳಿದ. ಅವ್ರು ಬೆಳಗಿದ್ದ ರೋಗ ಅಲ್ಲ ಅದು, ಸ್ಕಿನ್ ಇರೋದೇ ಹಾಗೆ. ಗೊತ್ತಾಯ್ತಾ? ಅವರಿಗೆ ಇದು ಬಂದರೆ ವ್ಯವಸ್ಥೆ ಬೇರೆ. ಇದನ್ನ ಅರ್ಥ ಮಾಡ್ಕೊಂಡಾಗ ಅದು ವೇದವ್ಯಾಸರನ್ನು ನೋಡಿ ಒಟ್ಟು ಮೇಲೆ ಭಯಪಟ್ಟಿದ್ರೆ ಅನಾಹುತ ಇದೆ. ಭಯಪಟ್ಟಿದ್ದಕ್ಕೆ ಕಣ್ಣು ಮುಚ್ಚಿದ್ರು, ಭಯಪಟ್ಟಿದ್ದಕ್ಕೆ ಮೈ ಬಿಡಿಸ್ಕೊಂಡು ಇಬ್ಬರದು ಸೋತಾಗಾಯ್ತು. ಸೊ ವೇದವ್ಯಾಸರ ಸರಿಯಾಗಿ ನೋಡಿ ಅಂತ ಅರ್ಥ. ನಮಗೊಂದು ಖುಷಿ, ವೇದವ್ಯಾಸ ಸದ್ಯ ಇಲ್ಲೇ ಇಲ್ಲ, ಯೋಚನೆ ಮಾಡೋಂಗಿಲ್ಲ, ಕಣ್ಣು ಮುಚ್ಚೋ ಚಾನ್ಸೇ ಇಲ್ಲ ಅಂತ ತಿಳ್ಕೊಂಡ್ರೆ ಅವ್ರ ಗ್ರಂಥಗಳೇ ರೂಪವನ್ಯದೇವ ಧನ್ಯಮಾತ್ಮನ. ಗ್ರಂಥ ಓದಿಬಿಟ್ಟಾಗ ನಾವು ಭಯದಿಂದ ಓದಿದ್ರೆ ಏನಾಗುತ್ತದು? ಭಯದಿಂದ ಓದಿ ಇನ್ನೇನು ಓದಬಾರ್ದಪ್ಪ, ನರಕವರ್ಣನೆ ಕೇಳಿಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಪಂಚಮಸ್ಕಂದ ಓದ್ಬಿಟ್ಟು ನರಕವರ್ಣನೆ ಕೇಳಿಬಿಟ್ರೆ ಭಯ ಆಗಿಬಿಡುತ್ತೆ. ಆದ್ದರಿಂದ ಅದು ಆವಾಗ ಸ್ಕಿಪ್ ಮಾಡಿ ಓದ್ಬೇಡ ಅಂತ ಕೇಳಿದ್ರೆ ಏನಾಯ್ತು? ಅಲ್ಲಿಗೆ ಪಾಪ ಮಾಡೋದು ಬಿಡೋಕ್ಕಾಗಲ್ಲ. ಪಾಪ ಶಿಕ್ಷೆ ಇಡ್ತಾರೆ, ಬಿಟ್ಬಿಟ್ಟ ಸಿಕ್ಕಾಕೊಂಡ್ಬಿಡ್ತಾರೆ. ದೋಷ ಅದೆಲ್ಲ ಕೂಡ ಮಾಡಬಾರ್ದು. ಅದೇ ರೀತಿ ಬಿಡಿಸ್ಕೊಂಡ್ರು ಅಷ್ಟೇ. ಆಚಾರ್ಯ ಹೇಳ್ತಾರೆ, ಬಹಳ ಒಳ್ಳೆ ಮಾತದು. ಯಾವಾಗಲೂ ಕೂಡ ಸ್ವಭಾವತಃ ಧರ್ಮಪರಃ ನ ವಿಧೇಹೇ ಚಕಿತಶ್ಚರೆ. ಎಷ್ಟು ಒಳ್ಳೆ ವಾಕ್ಯ ನೋಡಿ. ಧರ್ಮಾನುಷ್ಠಾನ ನಾವು ನ್ಯಾಚುರಲ್ಲ ಮಾಡಬೇಕೇ ಹೊರತು ಭಯಪಟ್ಟು ಮಾಡಬಾರ್ದು. ಇವ್ರು ಲೈಟ್ ಹಾಕೊಂಡು ಹೋಗ್ತಾ ಇದ್ದಾರೆ ರಾತ್ರಿ ವೆಹಿಕಲ್ಗೆ. ಯಾಕೆ? ಅದು ಪೊಲೀಸ್ ಹಿಡ್ಕೊಂಡ್ರೆ ಕಷ್ಟ ಅಂತೇಳಿ. ಅಯ್ಯೋ ಪೊಲೀಸ್ ಹಿಡ್ಕೊಂಡು ಹೋಗೋದಲ್ಲ, ಯಾವ್ದು ಜರ್ನಿ ಸೇಫ್ ಆಗಬೇಕು, ಅದು ಗೊತ್ತಾಯ್ತಿಲ್ಲ. ಯಾರಿಗೂ ಹೊಡೆದ್ಬಿಟ್ಟು ಹೇಳ್ಬಾಡ್ತೀವಿ ಆಮೇಲೆ. ಅದಕ್ಕೆ ಲೈಟ್ ಹಾಕೊಂಡು ನನಗೆ ಕಣಿಸುತ್ತೆ, ಹಾಕುತ್ತೆ. ಯಾವ ಪೊಲೀಸು ಇಲ್ಲ ರೋಡೊಳಗೆ. ಗೊತ್ತಾಯ್ತಾ? ಕರೆಕ್ಟಾಗಿ ದೀಪ ಹಾಕೊಂಡು ಹೋಗ್ತಾರೆ. ಅದಕ್ಕೆ ಹಾಗೆ ಹೋಗ್ಬೇಕಾದ ಧರ್ಮ. ನನಗೂ ಒಳ್ಳೇದು, ಬೇರೆಯವ್ರಿಗೆ ಒಳ್ಳೇದು. ಅದು ಸ್ವಭಾವತಃ. ಪೊಲೀಸ್ ನೋಡ್ಕೊತ ಮಾಡಿದ್ರೆ ಏನಾಗುತ್ತೆ? ಅದು ಆಗುತ್ತೆ. ಇವತ್ತು ಸಂಧ್ಯಾವಂದನೆ ಮಾಡೋದು ಭಯಕ್ಕೆ, ಪೂಜೆ ಮಾಡೋದು ಭಯಕ್ಕೆ, ಪ್ರತಿಯೊಂದು ಭಯಕ್ಕೆ ಮಾಡಿದಾಗ ಏನಾಗುತ್ತೆ? ಪುಣ್ಯ ಬರುತ್ತೆ. ಆದರೆ ಎಷ್ಟು ಪುಣ್ಯ ಬರಲ್ಲ? ಫುಲ್ ಬರಲ್ಲ. ಫುಲ್ ಬರ ಸಿಗಬೇಕಾದ್ರೆ ಸ್ವಭಾವತಃ ಧರ್ಮಪರಃ ನಬಿಧೇ ಚಕಿತಶ್ಚರೆ. ಗೊತ್ತಾಯ್ತಾ? ಯಾರು ಭಯದಿಂದ ಮಾಡ್ತಾರೋ ಅವರಿಗೆ
ಅಲ್ಪ ಫಲ ಅಂತ ಆಚಾರ ಮುಂದೆ ಹೇಳಿ ಕಂಟಿನ್ಯೂ ಮಾಡ್ತಾರೆ. ಅಲ್ಪ ಫಲ ಇವರಿಗೆ ಮುಖ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮೊದಲೆಲ್ಲ ಭಯನೇ ಇರಬೇಕು ಯಾವಾಗಲೂ ಕೂಡ. ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತದು, ಬರ್ತಾ ಬರ್ತಾ ಚಿಕ್ಕ ಮಕ್ಕಳೆಲ್ಲ ಮಿಸ್ ಬೈತಾರೆ ಅಂತ ಲೆಕ್ಕ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಆಮೇಲೆ ಲೆವೆಲಲ್ಲಿ ಬೇಸ್ಟ್ ಬರೋದು ಬೇಸ್ಟ್ ಬೇಸ್ ಇಟ್ಟಾಗ್ತಾರೆ. ಸರಿ ಕಷ್ಟಪಟ್ಟು ಮಾಡಿದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಆ ಟೈಪ್. ಯಾಕೆ ಅವ್ನು ಎಂಜಾಯ್ ಮಾಡ್ತಿದ್ದಾನೆ, ಮೊದಲು ಎಂಜಾಯ್ಮೆಂಟ್ ಸಿಗೋದಿಲ್ಲ. ಆ ದೃಷ್ಟಿಯಿಂದ ಅವ್ರು ತಪ್ಪು ಹೋಯ್ತು. ಆಗ ಅವಳು ಬಂದು ಮೂರನೇ ಕಳಿಸಿದ್ರು. ಅದು ಹೇಳಿಲ್ಲ ಆಕೆ. ಅದೇ ಆಗಿ ಮೊದಲೇ ಅವಳು ಒಪ್ಪಲೇ ಇಲ್ಲ, ಹೋಗೋದು ಬೇಡ ಮತ್ತೆ ಎಷ್ಟಾದರೂ ಗೊತ್ತಾಯ್ತು ನನಗೆ, ನನ್ನ ಕೈ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಪ್ಪೋದಾಯಿತು, ಮೋಸ ಮಾಡಿಬಿಟ್ಲು. ತನ್ನ ಬದಲು ದಾಸಿನ ಕಳಿಸಿಬಿಟ್ಲು. ಅದು ದೊಡ್ಡ ತಪ್ಪಾಯ್ತು. ಈಗ ಆಗಿದ್ದೇನದು, ಅವಳಿಗೆ ಒಳ್ಳೆ ಮಗ ಹುಟ್ಟಿದ, ಅವಳು ಏನು ದೋಷ ಚಿಂತನೆ ಮಾಡಲೇ ಇಲ್ಲ. ಒಳ್ಳೆ ಮಗ ದೋಷ ಎಲ್ಲಿತ್ತೀಗ, ಅವಳಲ್ಲೇ ಇತ್ತು. ದಾಸಿ ಪುತ್ರ ರಾಜ್ಯ ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾಜ್ಯ ಸಿಗಲಿ. ನಿಜವಾದ ಅಧಿಕಾರಿ ಯಾರಾಗ್ತಿದ್ದ, ವಿದುರ ಆಗಬೇಕಾಗಿತ್ತು. ಆದರೆ ವಿದುರ ಆಗಲಿಲ್ಲ. ಯಾಕೆ, ಮೇನ್ ಎಲಿಜಿಬಿಲಿಟಿನೇ ಇಲ್ಲ. ಆದ್ದರಿಂದ ವಿದುರ ತಪ್ಪಿ ಹೋಯ್ತು. ಬಟ್ ಮೂರು ವೇದವ್ಯಾಸ ಏನು ಮಾಡಿದರು, ಒಂದು ವ್ರತ ಮಾಡದೆ ಬಂದರೆ ಯಾರೂ ಸಕ್ಸಸ್ಫುಲ್ ಆಗೋದಿಲ್ಲ. ವ್ರತ ಮಾಡಿ ಅಂತ ಹೇಳಿದ್ರಿಂದ ವ್ರತೋಪವಾಸ ಮಾಡದೆ ಹೋದರೆ ವೇದವ್ಯಾಸನ ಸರಿಯಾಗಿ ತಿಳ್ಕೊಳಕ್ಕಾಗೋದಿಲ್ಲ. ಸೊ ಗ್ರಂಥ ಅರ್ಥ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ವಿಚಾರ ಒಳ್ಳೆ ವಿಚಾರ ಬೇಕು ಅಂದ್ರೆ ಏನು ಮಾಡಬೇಕು, ಒಳ್ಳೆ ಆಚಾರ ಇರಬೇಕು. ಕುಡಿದು ಬಂದವನು ಏನು ಪಾಠ ಹೇಳ್ತೀರಿ ನೀವೀಗ, ಗಂಡ ಕುಡ್ಕೊಂಡ್ಬಿಟ್ಟಿದ್ದಾರೆ, ಏನು ಪಾಠ ಹೇಳ್ತೀವಿ, ಏನು ಪಾಠ ಹೇಳ್ಬೇಕು ಅವನಿಗೆ? ಅವ್ನು ದುರಾಚಾರ ಹೇಳಿ ತಿಳಿಯುತ್ತೆ ಅಲ್ಲ ಫಸ್ಟ್ ಅವನಿಗೆ. ಸದಾಚಾರ ಇರಬೇಕೋ ಇಲ್ಲೋ. ನಮ್ಗೇನ ಗೊತ್ತಾ, ದುರಾಚಾರಿ ಹೇಳಿ ಪರವಾಗಿಲ್ಲ ಅಂತಾರೆ. ನೋಡೋದಕ್ಕೆ ನಮ್ಗೆ ವ್ಯತ್ಯಾಸ ಗೊತ್ತಾಗಲ್ಲ. ಕುಡುಕನ್ ನೋಡಿ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಯಾಕೆ ಕುಡುಕ ಅವ್ನು ದುರಾಚಾರಿ ಹೋಗ್ತಾನೆ. ದಿನಪ್ಪ ಅವ್ರ ತಂದೆನ ಕೊಲೆ, ಕುಡುಕ ತಂದೆನ ತಾಯಿನೇ ಕೊಂದ್ಬಿಡ್ತಾರೆ ಕುಡುಕ. ಎಂಥ ಮಡ್ಡು ಪಾಪ ಮಾಡಿದ್ದಾನೆ ಯೋಚನೆ ಮಾಡಿ. ಆದ್ದರಿಂದ ಆಚಾರ ಇಲ್ಲದೆ ಹೋದರೆ ಎಂದೂ ಒಳ್ಳೆ ವಿಚಾರ ಬರೋದಿಲ್ಲ. ವೇದವ್ಯಾಸರಿಗಂತ ಅರ್ಥ ಆಗೋದಿಲ್ಲ. ಗೊತ್ತಾಯ್ತಾ? ಆಚಾರಹೀನಂ ನಪುನಂತಿ ವೇದಾಹ, ಆಚಾರ ಪ್ರಭವೋ ಧರ್ಮ, ಇವೆಲ್ಲ ಅರ್ಥ ಆಗ್ಬೇಕು.